ನಡೆದಾಡುವ ದೇವರು ಏನು ತ್ರಿವಿಧ ದಾಸೋಹಿ, ಅನ್ನದಾಸೋಹಿ, ಅಕ್ಷರದಾಸೋಹಿ, ಜ್ಞಾನದಾಸೋಹಿ ಶಿವಕುಮಾರ ಶ್ರೀಗಳು ಕಾಲಾಧೀನರಾಗಿದ್ದಾರೆ. ಅವರಿಗೆ ಭಾರತ ರತ್ನ ಸಿಗಬೇಕು ಅನ್ನೋದು ಭಕ್ತರ ಒಂದು ಕೂಗು ಏನಿತ್ತು. ಆದರೆ ಆ ಭಕ್ತರ ಕೂಗಿಗೆ ಕೇಂದ್ರ ಸರ್ಕಾರ ಮನ್ನಣೆ ಕೊಡಲಿಲ್ಲ. ಯಾಕೆ ಮನ್ನಣೆ ಕೊಡಲಿಲ್ಲ? ಅಲ್ಲಾಗಿರುವಂಥದ್ದು ತೊಂದರೆ ಆದರೂ ಏನು? ಶ್ರೀಗಳಿಗೆ ಭಾರತ ರತ್ನವನ್ನು ಕೊಡೋದಕ್ಕೆ ಅಲ್ಲಾಗಿರುವಂಥ ತೊಂದರೆ ಆದರೂ ಏನು? ಎಲ್ಲ ಒಂದು ಕಡೆಯಲ್ಲಿ ಕರ್ನಾಟಕದ ಮೇಲೆ ಒಂದು ರೀತಿಯ ಮಲತಾಯಿ ಧೋರಣೆ ನಡೀತಾ ಇದೆಯಾ? ಹಾಗಾದರೆ ಕಳೆದ ಬಾರಿ ಚುನಾವಣೆ 2018 ಚುನಾವಣೆಯಲ್ಲಿ 58 ಸ್ಥಾನ ಲಿಂಗಾಯತರ ವಿಚಾರಕ್ಕೆ ಬರೋದು, ಜಾತಿ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೂ ಕೂಡ ಲಿಂಗಾಯತರು ಹೆಚ್ಚಿದ್ದಾರೆ. 38 ಶಾಸಕರು ಬಿಜೆಪಿಯಲ್ಲಿದ್ದಾರೆ. ಸಂಸದರು ಯಾಕೆ ಈ ಒಂದು ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ? ಇದೆಲ್ಲದರ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ನಮ್ಮ ಜೊತೆಯಲ್ಲಿ ಅತಿಥಿಗಳಿದ್ದಾರೆ. ಮೊದಲಿಗೆ ಚಂದ್ರಶೇಖರ್, ಸಾಮಾಜಿಕ ಹೋರಾಟಗಾರರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸುಚೇಂದ್ರ ಅವರು, ಸಿದ್ಧಗಂಗಾ ಮಠದ ಭಕ್ತರು. ಸರ್ ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ತುಮಕೂರಿನಿಂದ ಸದಾಶಿವಯ್ಯ ಅವರು ಕೂಡ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲು ಚಂದ್ರಶೇಖರ್ ಅವರನ್ನು ಮಾತನಾಡಿಸ್ತೀನಿ. ಚಂದ್ರಶೇಖರ್ ಅವರೇ, ಕೋಟ್ಯಾನುಕೋಟಿ ಭಕ್ತರ ಒಂದು ಕೂಗಿದ್ದದ್ದು ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು. ಶ್ರೀಗಳಿಗೆ ಅದರ ಬಯಕೆ ಇರಲಿಲ್ಲ, ಆದರೂ ಕೂಡ ಭಕ್ತರ ಒಂದು ಸಮಾಧಾನಕ್ಕಾಗಿ ಸಿಗಬೇಕನ್ನೋದು. ಆದರೆ ಸಿಗಲಿಲ್ಲ. ನಿಮ್ಮ ಮೊದಲ ರಿಯಾಕ್ಷನ್ ಸರ್ ಪ್ಲೀಸ್. ನೋಡಿ, ನಡೆದಾಡಿದ ದೇವರು ನಮ್ಮ ಮಧ್ಯೆ ಇಲ್ಲಿಯವರೆಗೂ ಇದ್ದರು. 21 ಜನವರಿವರೆಗೂ ನಮ್ಮೊಂದಿಗಿದ್ದರು. ಅವರು ಇನ್ನೂ ಇರಬೇಕಾಗಿತ್ತು ಅಂತ ನಾವು ಒಂದು ಆಶೆಯನ್ನು ಇಟ್ಕೊಂಡಿದ್ವಿ. ಸಿದ್ಧಗಂಗಾ ಶ್ರೀಗಳು ಸಿದ್ಧಗಂಗೆ ಮಠದ ಉಸ್ತುವಾರಿಯನ್ನು ವಹಿಸಿಕೊಂಡಾಗ ಕೇವಲ 70 ಜನ ಇದ್ದ ಮಕ್ಕಳನ್ನ ಸಂಖ್ಯೆನ ಸರಿಸುಮಾರು 10 ರಿಂದ 12 ಸಾವಿರದವರೆಗೂ ಆ ಸಂಖ್ಯೆ ಹೆಚ್ಚಾಯಿತು. ಅಲ್ಲಿ ಯಾರೇ ಕೂಡ ಬಂದರು, ಯಾವುದೇ ಜಾತಿ ಧರ್ಮ ಅನ್ನೋದು ಯಾವುದನ್ನು ಕೇಳದೆ ಅವರು ಬಯಸ್ತಾ ಇದ್ದದ್ದು ಒಂದೇ ಒಂದು ಅನ್ನದಾಸೋಹ, ಅಕ್ಷರದಾಸೋಹ, ಜ್ಞಾನದಾಸೋಹ. ಅದು ನಿರಂತರವಾಗಿ 2 ತಲೆಮಾರಿನ ಕಾಲ ಸಿದ್ಧಗಂಗಾ ಶ್ರೀಗಳಿಂದ ನಡೀತಾ ಬಂತು. ಆ ಒಂದು ತ್ರಿವಿಧ ದಾಸೋಹಿ ಅಂತ ನಾವು ಏನು ಹೇಳಿದ್ವಿ, ಆ ತ್ರಿವಿಧ ದಾಸೋಹವನ್ನು ಸಂಪೂರ್ಣವಾಗಿ ಬಸವ ತತ್ವಗಳು, ಬಸವ ಸಿದ್ಧಾಂತಗಳ ಅಡಿಯಲ್ಲಿ ಮಾಡ್ಕೊಂಡು ಬಂದಂಥವ್ರು. ಯಾವುದೇ ರಾಜಕೀಯ ಮಾಡಲಿಲ್ಲ, ಯಾವ ರಾಜಕೀಯ ಪಕ್ಷದವ್ರನ್ನ ಓಲೈಸಬೇಕನ್ನೋದೊಂದು ಮಾಡಲಿಲ್ಲ. ಯಾರೋ ಒಬ್ಬ ಎಡಬಿಡಂಗಿ ರಾಜಕಾರಣಿಯ ಒಂದು ಆರೋಪ ಮಾಡಿದಾಗಲೂ ಕೂಡ ಸರಿಸುಮಾರು 3 ವರ್ಷಗಳ ಕಾಲ ಯಾವುದೇ ಒಂದು ಫಲಾಪೇಕ್ಷವನ್ನು ಸರ್ಕಾರದಿಂದ ಬಯಸದೆ ಅಷ್ಟು ಜನ ಮಕ್ಕಳಿಗೆ ಅನ್ನದಾಸೋಹವನ್ನು ಮಾಡಿದ್ರು, ಅಕ್ಷರದಾಸೋಹವನ್ನು ಹೇಳಿದ್ರು, ಜ್ಞಾನದಾಸೋಹವನ್ನು ಹೇಳಿದ್ರು. ಅಂಥ ಒಬ್ಬ ಮಹಾನ್ ಚೇತನ, ನಾವು ಅವ್ರನ್ನ ದೈವ ಅಂತ ಕರಿತೀವಿ. ನಿಜವಾಗ್ಲೂ ದೈವನೇ ಅವರು, ನಮಗೆ ದೈವ ಸ್ವರೂಪಿನೇ ಈ ರಾಜ್ಯಕ್ಕೆ. ವಿಶೇಷವಾಗಿ ನಾವು ಗಮನಿಸಬೇಕಾದ ಒಂದು ಅಂಶ ಅಂದ್ರೆ, ಉತ್ತರ ಕರ್ನಾಟಕ ಅತ್ಯಂತ ಹಿಂದುಳಿದ ಭಾಗ ಅಂತಂದು ಏನು ಹೇಳ್ತಾ ಇದ್ವಿ. ಆ ಉತ್ತರ ಕರ್ನಾಟಕದಿಂದ ಬಹಳಷ್ಟು ಜನ ಬಡ ಮಕ್ಕಳು ಇವತ್ತು ಸಿದ್ಧಗಂಗಾ ಮಠದಲ್ಲಿ ಶಿಕ್ಷಣಾರ್ಥಿಗಳಾಗಿದ್ದಾರೆ. ಮೊನ್ನೆ ತಾನೇ ನಾವು ಒಂದು ಜೀವಂತ ಜ್ವಲಂತ ಸಾಕ್ಷಿ ನೋಡಿದ್ವಿ. ಆ ಸಂಸ್ಕಾರ ಆ ಹುಡುಗನಿಗೆ ಇದೆ, ಅನ್ನ ಚೆಲ್ಲ ವಿಚಾರಕ್ಕೆ ಆ ಹುಡುಗನಿಗೆ ಆ ವಯಸ್ಸಿಗೆ ಅಷ್ಟೊಂದು ಸಂಸ್ಕಾರ ಇದೆ ಅಂದ್ರೆ, ನಾವು ಬೆಳೆದು ನಿಂತಿದ್ವಿ, ಪದವೀಧರರಾಗಿದ್ವಿ. ಪದವಿ ಇವತ್ತು ಕೊಡೋದಕ್ಕೆ, ವಿದ್ಯಾಭ್ಯಾಸ ಕೊಡೋದಕ್ಕೆ ಸಾಕಷ್ಟು ಶಾಲೆಗಳಿದೆ, ಕಾಲೇಜುಗಳಿದೆ, ವಿಶ್ವವಿದ್ಯಾಲಯಗಳು ಎಲ್ಲ ಇದೆ. ಆ ಸಂಸ್ಕಾರ ಅನ್ನೋದು ಇದೆಯಲ್ಲ, ಆ ಸಂಸ್ಕಾರ ಅನ್ನೋದು ಬರಬೇಕಾದ್ರೆ ನಮ್ಮ ನಡೆದಾಡುವ ದೇವರು ಏನಿದ್ರು ಅವ್ರು ಕಲಿಸ್ಕೊಟ್ಟಂತ ಸಂಸ್ಕಾರ ಅದು. ಇವತ್ತು ಭಾರತ ರತ್ನ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಸಮಾನ ಅಲ್ಲ. ಭಾರತ ರತ್ನ ಅವ್ರಿಗೆ ಕೊಟ್ಟಿದ್ರೆ ಭಾರತ ರತ್ನದ ಘನತೆ ಹೆಚ್ಚಾಗ್ತಿತ್ತೆ ವಿನ ಸ್ವಾಮೀಜಿ ಅವ್ರದಲ್ಲ. ಸ್ವಾಮೀಜಿ ಅದಕ್ಕಿಂತ ಮೇರು ವ್ಯಕ್ತಿತ್ವ ಅವರು. ಸತ್ವಾಗಲು ಒಂದು ಕಡೆ ಮದರ್ ತೆರೇಸಾ ಅವ್ರನ್ನ ನಾವು ಗಮನಿಸಿದಾಗ ಅವರು ಕೂಡ ಸಾಮಾಜಿಕ ಸೇವೆಯಲ್ಲಿ ತೊಡಗಿದ್ರು. ನಮ್ಮ ಸ್ವಾಮೀಜಿ ಅವರು ನಿರಂತರವಾಗಿ 2 ತಲೆಮಾರಿನವರು ಲಕ್ಷಾಂತರ ಜನರಿಗೆ ಜೀವನವನ್ನು ಸುಧಾರಿಸಿಕೊಟ್ಟವರು, ಬದುಕು ಕಟ್ಟಿಕೊಟ್ಟವರು. ಅಂತವ್ರಿಗೆ ಭಾರತ ರತ್ನ ಇವತ್ತು ಕೊಟ್ಟಿಲ್ಲ ಅನ್ನೋದು ಬಹಳ ನೋವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಇದನ್ನ ಚಳುವಳಿ ರೂಪದಲ್ಲಿ ಕೈಗೊಳ್ತೀವಿ. ನಾವು ಯಾವುದೇ ಪಕ್ಷದ ರಾಜಕೀಯ ನಾಯಕರಾಗಲಿ ಎಲ್ಲರೂ ಮಠಕ್ಕೆ ಬಂದ್ರು, ಯಾರಿಂದನೂ ಫಲಾಪೇಕ್ಷೆ ಬಯಸಲಿಲ್ಲ. ಆದ್ರೆ ಇವತ್ತು ಸ್ವಾಮೀಜಿ ಅವರಿಲ್ಲ, ಮಠ ನಡೀತದೆ, ಮಠ ಅಂತೂ ನಡ್ಕೊಂಡು ಬರ್ತದೆ. ತ್ರಿವಿಧ ದಾಸೋಹ ಹಾಗೇನಿತ್ತು, ಈಗಲೂ ನಡ್ಕೊಂಡು ಬರ್ತದೆ. ಆದರೆ ನಮ್ಮ ಸ್ವಾಮೀಜಿ ಅವ್ರನ್ನ ಕಡೆಗಣಿಸಿದ್ದನ್ನ ನೋಡಿದ್ರೆ ಇವತ್ತು 3 ಜನನೇನು ಇದು ಮಾಡಿದ್ದಾರೆ, ಎಲ್ಲ ಒಂದು ಚುನಾವಣೆ ದೃಷ್ಟಿ ಇಟ್ಕೊಂಡು ಇದು ಮಾಡಿದ್ದಾರೆ ಅನ್ನೋದು ನಿಮ್ಮ ಒಂದು ಮೊದಲ ರಿಯಾಕ್ಷನ್. ಖಂಡಿತವಾಗ್ಲೂ ಕೂಡ. ಇನ್ನು ಸುಚೇಂದ್ರ ಅವರೇ, ಕೋಟಿ ಜನರ ಬಯಕೆ ಇದ್ದಿದ್ದು ಒಂದೇ, ಜನಾದೇಶ ಇದ್ದಿದ್ದು ಒಂದೇ. ಜನಾದೇಶಕ್ಕಿಂತಲೂ ಮಿಗಿಲಾಗಿ ಹೋಯ್ತಾ? ಭಾರತ ರತ್ನ ಕೊಡ್ಬೇಕಾಗಿದ್ದು ಕೇಂದ್ರ ಸರ್ಕಾರದ ಒಂದು ಜನರ ಕೂಗಾಗಿತ್ತು. ಯಾಕೆಂದ್ರೆ ಅವರು ಮೊನ್ನೆ ತಾನೇ ಶಿವೈಕ್ಯರಾದ್ರು, ನಮ್ಮ ನಡೆದಾಡುವ ದೇವರು, ಆರಾಧ್ಯ ದೈವ, ಬಡವರ ಬಂಧು ಅಂತ ಹೇಳಿದ್ರೆ ಅವ್ರನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಪದ ಯೂಸ್ ಮಾಡಿದ್ರು ಅದಕ್ಕೊಂದು ಅರ್ಥ ಕಡಿಮೆನೆ. ಆ ರೀತಿ ನಿಸ್ವಾರ್ಥ ಸೇವೆ ಮಾಡಿದ್ರು. ಯಾಕೆಂದ್ರೆ ಇವತ್ತು ಜಗತ್ನಲ್ಲಿ ನಾನಾಗಿರ್ಬೋದು, ಇನ್ನೊಬ್ರಾಗಿರ್ಬೋದು, ನೀವಾಗಿರ್ಬೋದು, ಇವತ್ತು ನಮ್ಮನೆ
ನಮ್ಮ ಸಂಸಾರ ಅನ್ನೋದನ್ನ ನಾವು ನೋಡ್ತೀವಿ ಹೊರತು ಬಟ್ ಬೇರೆಯವ್ರು ಚೆನ್ನಾಗಿರ್ಲಿ ಅಂತ ದುಡ್ದಂತವ್ರಲ್ಲಿ ಅವರೇ ಮೊದಲನೇ ಏಕೈಕ ವ್ಯಕ್ತಿ ನಮ್ಮ ಭಾರತ ದೇಶಕ್ಕೆ ಅಂದ್ರೆ ತಪ್ಪಾಗ್ಲಾರ್ದು. ಇವತ್ತೆಲ್ಲೋ ಒಂದ್ ಕಡೆ ಉತ್ತರ ಭಾರತದ ಜನತೆಗೆ ಮಾತ್ರ ಕೇಂದ್ರ ಸರ್ಕಾರ ಮನ್ನಣೆ ಆಗ್ತಾ ಇದೆ. ಏನಕ್ಕೆ ಪ್ರಶಸ್ತಿನೂ ಅವ್ರಿಗೆ ಪ್ರದಾನ ಆಗ್ತಾ ಇದೆ, ಯಾಕೆಂದ್ರೆ ರಾಜಕೀಯ ಸದುದ್ದೇಶದಿಂದ ಇದನ್ನ ದುರುಪಯೋಗ ಮಾಡ್ಕೊಂತ ಇದೆ. ಭಾರತ ರತ್ನ ಅನ್ನೋ ಒಂದು ಪ್ರಶಸ್ತಿನ ಎಲ್ಲೋ ಒಂದ್ ಕಡೆ ದುರುಪಯೋಗ ಮಾಡ್ಕೊಂತ ಇದೆ. ಎಂತೆಂತವ್ರಿಗೂ ಭಾರತ ರತ್ನ ಕೊಟ್ಟಿದೆ, ಆದ್ರೆ ನಡೆದಾಡುವ ದೇವ್ರಿಗೆ ಯಾಕೆ ಕೊಟ್ಟಿಲ್ಲ? ಮೊನ್ನೆ ನೀವು ನೋಡಿರ್ಬೋದು, ಬೆಳಗ್ಗೆ ನ್ಯೂಸ್ ಅಲ್ಲಿ ಬರ್ತಾ ಇದೆ 5 ವರ್ಷ ಮಿನಿಮಮ್ ಬೇಕು ಅಂತ ಹೇಳ್ತಾ ಇದಾರೆ. ಲತಾ ಮಂಗೇಶ್ವರ್ ಅವ್ರಿಗೆ 1999ರಲ್ಲಿ ಪದ್ಮವಿಭೂಷಣ ಕೊಟ್ಟಿದ್ದಾರೆ, 2001ರಲ್ಲಿ ಮತ್ತೆ ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದಾರೆ. ಆದ್ರೆ ಸಿದ್ಧಗಂಗಾ ಶ್ರೀಗಳಿಗೆ ಯಾಕೆ ಕೊಟ್ಟಿಲ್ಲ? ಇದು ಎಷ್ಟೋ ಕೋಟ್ಯಾಂತರ ಜನರ ಕೂಗು, ನನ್ನ ಒಬ್ಬನ ಕೂಗಲ್ಲ, ನಿಮ್ಮೊಬ್ಬರ ಕೂಗಲ್ಲ, ಕೋಟ್ಯಾಂತರ ಜನರ ಕೂಗು. ಮೊನ್ನೆ ಎಲ್ಲ ಅವರು ಶಿವೈಕ್ಯರಾದಾಗ ಖಂಡಿತ ಮೋದಿ ಅವ್ರು ಬರ್ತಾರೆ ಅನ್ನೋ ಒಂದು ಆಸೆಲೂ ಸಹ ಜನ ಇದ್ರು, ನಿರೀಕ್ಷೆ ಮಾಡಿದ್ರು. ಎಲ್ಲೋ ಬೇರೆ ಕಡೆಯವ್ರು ಹೋಗ್ಬೇಕು ಅಂದಾಗ ಸೆಕ್ಯೂರಿಟಿ ಅವಶ್ಯಕತೆ ಇರಲ್ಲ ಇವ್ರಿಗೆ. ಅನಂತ್ ಕುಮಾರ್ ಅವ್ರ ಸತ್ರು, ಅವ್ರ ಪಕ್ಷ ಅಂತ ಬಂದಾಗ ಬರ್ತಾರೆ. ಆದ್ರೆ ಒಬ್ಬ ಸಾಮಾಜಿಕವಾಗಿ ಜನರಿಗೆ ಸಹಾಯ ಮಾಡೋ ವ್ಯಕ್ತಿ ಈ ಮಟ್ಟ ಗುರ್ತಿಸ್ಕೊಂಡವ್ರೆ ಅಂದಾಗ ಅವ್ರನ್ನ ಅಂತಿಮ ಸಂಸ್ಕಾರಕ್ಕೆ ಅಟ್ಲೀಸ್ಟ್ ಅವ್ರಿಗೆ ಮಕ ನೋಡಕ್ಕಾದ್ರೂ ಬರ್ಬೇಕಾಗಿತ್ತು. ಮೋದಿ ಅವ್ರು ಅವಾಗೂ ಸಹ ಬರ್ಲಿಲ್ಲ. ಜನರಕ್ಕೆ ಹೋಗಿ ಏನಿತ್ತು ಅಂದ್ರೆ ಅಟ್ಲೀಸ್ಟ್ ನಮ್ಗೆಲ್ಲ ದಾರಿ ಮಾಡ್ಕೊಟ್ರೇನೋ, ಮೋದಿ ಅವ್ರು ಬಂದ್ರೆ ತೊಂದರೆ ಆಗುತ್ತೇನೋ, ಹಾಗಾಗಿ ಮೋದಿ ಅವ್ರು ಬಂದಿಲ್ಲ, ಜನರಿಗೆ ಒಂದು ದರ್ಶನ ಆಗ್ಲಿ, ದೇವ್ರ ದರ್ಶನ ಆಗ್ಲಿ, ಕಡೆ ದರ್ಶನ ಅಂತ ಹೇಳ್ಬಿಟ್ಟು ಅನ್ನೋ ಒಂದ್ ಇದ್ರಲ್ಲಿ ಸಾಂತ್ವನದಲ್ಲಿ ಜನ ಇದ್ರು ಎಲ್ಲ ಒಂದ್ ಕಡೆ ಭಾರತ ರತ್ನ ಕೊಡ್ತಾರೆ ಈ ಸರಿ, ಯಾವ ಕಾರಣಕ್ಕೂ ಮಿಸ್ ಆಗಲ್ಲ ಅನ್ನೋದು ಇದಾಗಿತ್ತು. ಇವತ್ತು ರಾಜಕೀಯದಲ್ಲಿ ನೀವು ನೋಡಿರ್ಬೋದು, ಬಡತನವನ್ನೇ ಬಂಡವಾಳ ಮಾಡ್ಕೊಂಡು ದೇಶವನ್ನ ಆಳಿರೋರ್ನ ನಾವು ನೋಡಿದೀವಿ. ಬಡತನವನ್ನೇ ಮೆಟ್ಟಿ ನಿಂತಿ ಬಡವರಿಗೆ ಅನ್ನ ಹಾಕಿರೋರು ಇವರೊಬ್ರೆ. ಖಂಡಿತ ಮಾತಾಡ್ತೀನಿ. ಇನ್ನು ತುಮಕೂರಿನಿಂದ ನಮ್ಮ ಜೊತೆಲಿ MD ಸದಾಶಿವ ಅವರು. ಸದಾಶಿವ ಅವರೇ, ಗಮನಿಸಬೇಕು, ಯಾವ ಮಾನದಂಡದ ಮೇಲೆ ಭಾರತ ರತ್ನ ಸಿಗುತ್ತೆ, ಭಾರತ ರತ್ನ ಕೊಡೋದಕ್ಕೆ ಏನೆಲ್ಲ ಮಾನದಂಡವನ್ನ ಬಳಸ್ತಾರೆ ಅನ್ನೋದು ಸದಾಶಿವ ಅವರೇ? ದೃಷ್ಟಿಯಲ್ಲಿ ಮುಖ್ಯವಾಗಿ ಜನರ ಸೇವೆ, ವಿಶೇಷವಾಗಿ ಬಡವರ, ಬಗ್ಗರ, ದೀನದಲಿತರ, ಅನಾಥರ, ಕುರುಡರ, ಇಂತಹವರಿಗೆ ಜಾಸ್ತಿ ಸಹಾಯ ಮಾಡಿದವರಿಗೆ ಜಾಸ್ತಿ ರೆಕಗ್ನಿಷನ್ ಸಿಕ್ಕಿ ದೇಶ ಸೇವೆ ಎರಡು ರೀತಿಯಲ್ಲಿ, ಸಮಾಜ ಸೇವೆ ಪ್ಲಸ್ ದೇಶ ಸೇವೆ. ದೇಶ ಸೇವೆಯಲ್ಲಿ ನಮ್ಮ ಸ್ವಾಮಿ ಏನು ಕಡಿಮೆ ಇಲ್ಲ. MD ಸದಾಶಿವ ಅವರ ಮಾತಾಡ್ತೀನಿ ಈ ಕುರಿತಾಗಿ ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ CT ರವಿ ಅವರು ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಡೆದಾಡುವ ದೇವರಿಗೆ ಭಾರತ ರತ್ನ ಕೊಡೋದಕ್ಕೆ ಅಡ್ಡಿಯಾಗಿರುವ ಅಂಶ ಏನು CT ರವಿ ಅವರೇ? ನೋಡಿ, ಭಾರತ ರತ್ನ ಕೊಡ್ಬೇಕು ಅಂತ ನಾವು ಕೂಡ ಒತ್ತಾಯ ಮಾಡಿದೀವಿ. ಅಡ್ಡಿಯಾಗಿರೋ ಅಂಶ, ಅದನ್ನ ಭಾರತ ರತ್ನದ ಪ್ರಶಸ್ತಿಯನ್ನು ಮೀರಿದವರು ಅಡ್ಡಿಯಾಗಿರೋ ಅಂಶ ಏನೂ ಇಲ್ಲ. ಅದನ್ನ ನಮ್ಮನ್ನು ಟೀಕೆ ಮಾಡುವವರು ಒಂದು ಗಮನಿಸಬೇಕಾಗಿರೋ ಸಂಗತಿ ಇದೆ. ನಿಮ್ಗಲ್ಲ, 2007ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಟ್ಟಿದ್ದು ಬಿಜೆಪಿ ಪಾಲ್ದಾರ ಆಗಿದ್ದ ಸಂದರ್ಭದಲ್ಲಿ. 2015ರಲ್ಲಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿದ್ದು ಬಿಜೆಪಿ ಸರ್ಕಾರನೇ. ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಬಹಳ ವರ್ಷ ಇತ್ತು. ಸರ್, ಇಲ್ಲಿ ರಾಜಕೀಯ ಮಾಡಬೇಡಿ ದಯವಿಟ್ಟು. ರಾಜಕೀಯಕ್ಕಿಂತ ನೀರು ನಿಂತವರು ಅದಕ್ಕಾಗಿ ಹೇಳ್ಬೇಕಾಗಿದೆ, ಅವ್ರಿಗೆ ಪಕ್ಷ ರಾಜಕಾರಣವನ್ನು ತರಬೇಡಿ. ಪದ್ಮಭೂಷಣ ಪ್ರಶಸ್ತಿಯನ್ನ ಬಿಜೆಪಿ ಸರ್ಕಾರ ಕೊಡುವವರೆಗೂ ಯಾವ ಪ್ರಶಸ್ತಿಯನ್ನು ಈ ಹಿಂದೆ ಆಡಳಿತದಲ್ಲಿದ್ದ ಯಾವ ಪಕ್ಷದ ಸರ್ಕಾರಗಳು ಕೊಟ್ಟಿರಲಿಲ್ಲ. ಭಾರತ ರತ್ನ ಕೊಡಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ, ನಮ್ಮ ಬೇಡಿಕೆ ಇದೆ. ನಾವು ಬೇಡಿಕೆಯನ್ನು ಮುಂದಿಟ್ಟಿದ್ದೇವೆ. ಈಗ ಈ ವರ್ಷ ಕೊಡದೆ ಇದು ಮುಂದೆ ಕೊಡಬಹುದು, ಆದ್ರೆ ಪ್ರಶಸ್ತಿಗಿನ್ನ ಮೀರಿದ ಬದುಕು ಸ್ವಾಮೀಜಿ ಅವ್ರದ್ದು. ಖಂಡಿತ ಆ ಪ್ರಶಸ್ತಿಗೆ ಗೌರವ ಬರುತ್ತೆ ಹೊರತು ಸ್ವಾಮೀಜಿ ಅವರಿಗೆ, ಶಿವಕುಮಾರ್ ಸ್ವಾಮೀಜಿ ಅವ್ರ ಬದುಕಿಗೆ ಆ ಪ್ರಶಸ್ತಿ ಗೌರವ ತಂದ್ಕೊಡ್ಬೇಕಾಗಿಲ್ಲ. ಪ್ರಶಸ್ತಿಗೆ ಒಂದು ಗೌರವ ಬರುತ್ತೆ. ಕೆಲವರಿಗೆ ಪ್ರಶಸ್ತಿ ಗೌರವ ತಂದ್ಕೊಡುತ್ತೆ, ಸ್ವಾಮೀಜಿ ಅವರಿಗೆ ಕೊಟ್ರೆ ಆ ಪ್ರಶಸ್ತಿಯ ಮೌಲ್ಯ ಇನ್ನಷ್ಟು ಹೆಚ್ಚಾಗುತ್ತೆ. ಈಗ ನೋಡಿ, ನಾವು ನಡೆದಾಡುವ ದೇವರು, ಭಗವಂತನಲ್ಲಿ ಲೀನ ಆದವರು, ಆ ನರನೇ ಹರನಾಗಿರೋದಕ್ಕೆ ಉದಾಹರಣೆ ಅಂತ ಹೇಳ್ತಾ ಇದೀವಿ. ಭಾರತ ರತ್ನ ಪ್ರಶಸ್ತಿ ಆ ಜನರ ಭಾವನೆ ಮೀರಿತ್ತು ಅಂತ ನೀವೇನು ಭಾವಿಸ್ತೀರಾ? ಅದಕ್ಕಾಗಿಯೇ ಕಿರಿಯ ಸ್ವಾಮಿಗಳು ಹೇಳ್ತಾರೆ, ಯಾವ ಪ್ರಶಸ್ತಿಯನ್ನು ಬಯಸ್ತವರಲ್ಲ ಸ್ವಾಮೀಜಿಯವರು ಅಂತ. ಅವ್ರ ಸೇವೆ ಅವ್ರನ್ನ ಭಗವಂತ ಸ್ಥಾನಕ್ಕೆ ಏರ್ಸಿದೆ. ಪ್ರಶಸ್ತಿ ಸಿಗ್ದವ್ರು ಎಲ್ರು ಭಗವಂತ ಸ್ವರೂಪಿ ಆಗಿಲ್ಲ. ಅದನ್ನ ಮೀರಿದ ಬದುಕು ಅವ್ರದ್ದು. ನ್ಯಾಯ
ನಾನು ಯಾಕೆ ನಿಮ್ಗೆ ಈ ಮಾತು ಹೇಳಿದೆ ಅಂದ್ರೆ ಪರಮೇಶ್ವರ್ ಅವ್ರ ಹೇಳಿಕೆ ನಾನು ಗಮನಿಸಿದೆ. ಸರ್ ಇಲ್ಲಿ ಪರಮೇಶ್ವರ್ ಯೋಗ್ಯತೆಗೆ ಅವ್ರನ್ನ ಗುರುತಿಸುವ ಕೆಲಸನೇ ಮಾಡಿರ್ಲಿಲ್ಲ ಅವ್ರ ಪಕ್ಷ ಸರ್ಕಾರ. ಸರ್ ದಯವಿಟ್ಟು ಯಾರನ್ನು ಕೂಡ ಟೀಕೆ ಮಾಡುವಂತ ಸಂದರ್ಭ ಅಲ್ಲ ಇದು. ಅಲ್ರಿ ನಮ್ಮನ್ನ ಟೀಕೆ ಮಾಡಿದವ್ರಿಗೆ ಉತ್ತರಿಸ್ಬೇಕಾ ಮಾಡುವ ನಾನು? ಇದು ಅವ್ರ ಒಬ್ರು ಕೂಗಲ್ಲ ಸರ್. ಕೇವಲವಾಗಿ ನಿಮ್ಮ ಪರಮೇಶ್ವರ್ ಆಗ್ಲಿ ನಿಮ್ಮ ಪಕ್ಷದವರಾಗ್ಲಿ ನಿಮ್ಮ ಕಿತ್ತಾಟದಲ್ಲಿ ನಮ್ಮ ಸ್ವಾಮೀಜಿಯವರಿಗೆ ಕಳಂಕ ಹಚ್ಚಬೇಡಿ ಸ್ವಾಮಿ. ನಾವು ಕೇಳ್ಕೊಳ್ತಾ ಇರೋದಿಷ್ಟೇ, ಸ್ವಾಮೀಜಿಯವ್ರದ್ದು ನೇರ ವ್ಯಕ್ತಿತ್ವ ಮಾಡಿಲ್ಲ. ಯಾವ ಪಕ್ಷದ ನಾಯಕರು ಬಂದ್ರು ಆಶೀರ್ವಾದ ಮಾಡ್ತಿದ್ರು, ಯಾರ ಜಾತಿ ಮತ ಧರ್ಮವನ್ನು ಸೇರಿರಲಿಲ್ಲ ನಮ್ಮ ಸ್ವಾಮೀಜಿಯವರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಳಂಕ ಹಚ್ಚಕ್ ಅವ್ರು ಕಳಂಕ ಮೆತ್ತಿಸ್ಕೊಳ್ತಾರ ಅಷ್ಟೇನೆ, ಯಾರು ಕಳಂಕ ಹಚ್ಚಕ್ ಆಗಲ್ಲ. ಸಿಟಿ ರವಿ ಅವರೇ, ಅವ್ರ ಬದುಕಿನ ಆದರ್ಶ, ಅವ್ರ ಬದುಕಿದ ರೀತಿ ಯಾರು ಅವ್ರಿಗೆ ಕಳಂಕ ಹಚ್ಚಕ್ ಆಗಲ್ಲ. ಖಂಡಿತ. ಸಿಟಿ ರವಿ ಅವರೇ, ನೇರವಾದ ಪ್ರಶ್ನೆ. ಕಳಂಕ ಹಚ್ಚುವ ಕೆಲಸವನ್ನ ಈಗ ಮೊನ್ನೆ ಎಂತದ್ದು ಅಂತ್ಯ ಸಂಸ್ಕಾರಕ್ಕೆ ಬರ್ಲಿಲ್ಲ ಅಂತ ಹೇಳಿದ್ರು. ಬಂದಿದ್ರೆ 5 ಲಕ್ಷ ಜನ ದರ್ಶನ ಮಾಡಕ್ ನಿಮ್ಮ ಪಕ್ಷದ ಬಗ್ಗೆ ಮಾತಾಡಿಲ್ಲ ಸರ್. ಒಂದ್ ವಿಚಾರ ಸರ್, ಇಲ್ಲಿ ಸಂಸದರು ಕೇಂದ್ರಕ್ಕೆ ಮುಟ್ಟಿಸುವಲ್ಲಿ ವಿಫಲರಾದ್ರ ನೋಡಿ. ನನ್ಗೆ ಹೇಳಿದಂತೆ ಭಾವನೆಗಳು ಅದಕ್ಕೆ ಯಾವ ರೀತಿ ಭಾವನೆಗಳನ್ನ ಮುಟ್ಟಿಸುವಂತ ಕೆಲಸ ಜನಮಾನಸದ ಮೂಲಕ ಆಗಿರುತ್ತೆ. ಅಲ್ಲೊಂದು ಸಮಿತಿ ಇದೆ ಭಾರತ ರತ್ನ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ. ಆ ಸಮಿತಿ ಯಾವ ಕಾರಣಕ್ಕೆ ಅನ್ನೋದನ್ನ ಗೊತ್ತಿಲ್ಲದೆ ಇರೋ ಸಂಗತಿ. ಅಂದ್ರೆ ಆ ಪ್ರಶಸ್ತಿಯನ್ನು ಮೀರಿದ ಪ್ರಶಸ್ತಿಯನ್ನ ಜನ ತನ್ನ ಹೃದಯದಲ್ಲಿ ಈಗಾಗಲೇ ಕೊಟ್ಬಿಟ್ಟಿದ್ದಾರೆ. ಕೊಟ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಈಗ ಕೊಟ್ಟಿರೋ ಜನರ ಪ್ರಶಸ್ತಿ ಇದೆಯಲ್ಲ, ನಡೆದಾಡುವ ದೇವರು, ನಮ್ ಭಗವಂತ ಅನ್ನುವಂತ ಒಂದು ಭಾವನೆ ಇದೆಯಲ್ಲ, ಆ ಭಾವನೆ ಎಲ್ರಿಗೂ ಸಿಕ್ಕಿಲ್ಲ. ಈಗ 125 ಕೋಟಿ ಜನ ನಮ್ ದೇಶದಲ್ಲಿದ್ದಾರೆ. ಎಷ್ಟು ಜನರಿಗೆ ಆ ಭಾವನೆ ಸಿಕ್ಕಿದೆ? ಭಾರತ ರತ್ನ ಪ್ರಶಸ್ತಿ ಬಹಳ ಜನ ಪಡ್ಕೊಂಡಿದ್ದಾರೆ. ಆದ್ರೆ ಈ ಸ್ವಾಮೀಜಿಯವರಿಗೆ ಜನ ಇಟ್ಟಿದ್ದಾರಲ್ಲ, ಆ ಗೌರವ ಯಾವ ರೀತಿ ಸಿಕ್ಕಿದೆ ಎಲ್ರಿಗೂ? ಖಂಡಿತ ಸರ್. ಒಂದ್ ವಿಚಾರ ಸರ್, ಪ್ರಣವ್ ಮುಖರ್ಜಿ ಅವರಿಗೆ ಯಾವ ಆಧಾರದ ಮೇಲೆ ಭಾರತ ರತ್ನವನ್ನ ಕೊಡೋದಕ್ಕೆ ಆ ಸಮಿತಿ ನಿರ್ಧಾರ ಮಾಡ್ತು ಸರ್? ಮತ್ತೆ ಬದುಕಬೇಕು ಅನ್ನುವಂತ ಜನರ ಅತ್ಯಂತ ದೊಡ್ಡ ಸಂಗತಿ ಬೇಕಾ ಸರ್? ಒಂದ್ ವಿಚಾರ ಸರ್, ನೀವು ಹೇಳಿದ್ರಿ ಸಮಿತಿಯಲ್ಲಿ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ರಿ ಸರ್. ಪ್ರಣವ್ ಮುಖರ್ಜಿ ಅವರಿಗೆ ಯಾವ ಆಧಾರದ ಮೇಲೆ, ಯಾವ ಮಾನದಂಡದ ಮೇಲೆ ನೀವು ಹೇಳಿದಾಗ ಆ ಸಮಿತಿ ಭಾರತ ರತ್ನ ಕೊಡೋದಕ್ಕೆ ನಿರ್ಧಾರ ಮಾಡ್ತು ಅನ್ನೋದು ಸರ್? ಗೊತ್ತಿಲ್ಲ. ನಿಮ್ಗೆ ಏನಂತ ಹೇಳಿದ್ರೆ, ತನಗ್ ತಾನೇ ಕೊಟ್ಕೊಂಡಿರೋದಕ್ಕಿಂತ ಮಿಗಿಲಿದೆ. ಬಹಳ ಜನ ತಮ್ಮ ಹೆಸರಿಗೆ ತಾವೇ ಕೊಟ್ಕೊಂಡ್ಬಿಟ್ರು ಪ್ರಶಸ್ತಿನ. ಬೇರೆಯವ್ರು ಕೊಡೋದಲ್ಲ, ತನಗ್ ತಾವೇ ತಮ್ಮ ಹೆಸರನ್ನ ತಾವೇ ಬರ್ಕೊಂಡ್ಬಿಟ್ರು. ಅದಕ್ಕಿಂತ ಇನ್ನೊಬ್ರು ಗುರುತಿಸೋದಿದೆ. ಇನ್ನೊಬ್ರನ್ನ ಯಾಕೆ ಹೋಲಿಕೆ ಮಾಡ್ತೀರಿ? ಹಾಗಾದ್ರೆ ನಮ್ಮ ಸ್ವಾಮೀಜಿ ಶಿವಕುಮಾರ್ ಪ್ರಸಿದ್ಧ ಕಾಂಗ್ರೆಸ್ ಮುಖಂಡರು, ಇನ್ನೊಬ್ರು ಸಂಘ ಪರಿವಾರದ ನಾಯಕರು. ಇನ್ನೊಂದು ವಿಚಾರ, ಜನಾದೇಶಕ್ಕಿಂತಲೂ ಮಿಗಿಲಾಯ್ತ ಸರ್. ಕೋಟ್ಯಾನುಕೋಟಿ ಭಕ್ತರ ಆಶೀರ್ವಾದ ಒಂದೇ ಅಂತ ನಿಮ್ಗೂ ಗೊತ್ತಿದೆ, ಕೇಂದ್ರಕ್ಕೂ ಗೊತ್ತಿದೆ, ಸಮಿತಿಗೂ ಗೊತ್ತಿದೆ. ಜನಾದೇಶಕ್ಕಿಂತಲೂ ಮಿಗಿಲಾಗಿ ಹೋಯ್ತಾ ಸಮಿತಿ ನಿರ್ಧಾರ? ಅಲ್ಲ, ನಿಮ್ಗೇನಂತ ಹೇಳಿದ್ರೆ ಯಾವ ಹಿನ್ನೆಲೆ ನಮಗೆ ಗೊತ್ತಿಲ್ಲ. ಆದ್ರೆ ನೀವೊಂದು ಯೋಚನೆ ಮಾಡ್ಬೇಕಾಗಿರೋ ಸಂಗತಿ, ಇನ್ನೊಬ್ರಿಗೆ ಯಾಕೆ ಸ್ವಾಮೀಜಿಯವ್ರನ್ನ ಹೋಲಿಕೆ ಮಾಡ್ತೀರಿ? ಅದನ್ನ ಮೀರಿದವ್ರದಿರೋ ಯಾರಿಗೂ ಹೋಲಿಕೆ ಮಾಡಕ್ ಆಗಲ್ಲ. ಮತ್ತೆ ಶಿವಕುಮಾರ್ ಸ್ವಾಮೀಜಿಯವರೇ ಹುಟ್ಟು ಬರ್ಬೇಕು ಆ ಹೋಲಿಕೆಗೆ. ಯಾರಲ್ಲಿ ಹೋಲಿಕೆ ಮಾಡಕ್ ಆಗಲ್ಲ. ಹೋಲಿಕೆ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದೀರಾ? ಖಂಡಿತ ಅವ್ರಿಗೆ ಮೊದಲು ಮನ್ನಣೆ ಕೊಡ್ಬೇಕಾಯ್ತಲ್ವಾ ಸರ್ ಶಿವಕುಮಾರ್ ಸ್ವಾಮೀಜಿ ಅವ್ರಿಗೆ? ನೋಡ್ರಿ, ಅದನ್ನ ಮೀರಿದವರು ದೈವದ ಸ್ಥಾನಕ್ಕೆ ಜನ ನೀವು ಕೊಟ್ಟಿದ್ದೀರಾ ಅನ್ನೋದೇ ಜನರ ಒಲವು ಇವತ್ತು. ಓಕೆ ಸಿಟಿ ಅವರೇ, ಥ್ಯಾಂಕ್ ಯು ನ್ಯೂಸ್ ಎಕ್ಸ್ ಕನ್ನಡ ಜೊತೆ ಮಾತನಾಡಿದಕ್ಕೆ. MD ಸದಾಶಿವ ಅವರೇ, ನಿಮ್ಮನ್ನ ಮಾತಾಡಿಸ್ತಿದ್ದೆ ನಾನು. ಪ್ಲೀಸ್ ಕಂಟಿನ್ಯೂ ಮಾಡಿ ಪ್ಲೀಸ್. ಎಲ್ಲ ಮಾನದಂಡಗಳನ್ನ ಗಮನದಲ್ಲಿಟ್ಟುಕೊಂಡು ಸಮಿತಿ ಕೊಡ್ಲೇಬೇಕಾಗಿತ್ತು. ಹೌದು, ಭಾರತ ರತ್ನ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ. ಹೌದು ಹೌದು. ಕರ್ನಾಟಕದ ಜನತೆಯ ಪಲ್ಸ್ ನಾಡಿ ಮಿಡಿತ ಏನಿದೆ, ತುಂಬಾ ದುಃಖ ಪಟ್ಟಿದ್ದಾರೆ. ಇಂಥ ಅವಕಾಶ ಯಾಕೆ ಮಿಸ್ ಆಯಿತು ಅಂತೇಳಿ. ಇದು ನನ್ನ ಭಾವನೆ. ಪ್ಲೀಸ್ ಪ್ಲೀಸ್. ಸ್ವಾಮೀಜಿಗೆ ಭಾರತ ರತ್ನ ಕೊಡ್ಲಿಕ್ಕೆ ಎಲ್ಲ ಮಾನದಂಡಗಳನ್ನು ಅವರು ಮೀರಿದ್ದಾರೆ. ಹೌದು. ಅನನ್ಯ ವ್ಯಕ್ತಿತ್ವ, ಅನೂಹ್ಯ ಸಾಧನೆ, ಅಕಳಂಕ ಗುರುವು, ಜಗದ್ವಂದ್ಯರವರು. ಜಾತಿ ಮತ ಭೇದವಿಲ್ಲದೆ ಮೊದಲು 80 ಜನ ಇದ್ದ ವಿದ್ಯಾರ್ಥಿಗಳನ್ನು ಗುರುಕುಲ ಬಂದ
9,000 ವಿದ್ಯಾರ್ಥಿಗಳಿಗೆ, ಜೊತೆಗೆ 125 ಸಂಸ್ಥೆಗಳು, 2,500 ಅಧ್ಯಾಪಕ ಮತ್ತು ಅಧ್ಯಾಪಕೇತರ ಸಿಬ್ಬಂದಿ, ಖಂಡಿತ ಅವರಿಗೆಲ್ಲ ಜೀವನಾಧಾರ. ಮತ್ತೇನು ಬಯಸಬೇಕು ಇಂಥ ಮಹಾತ್ಮರಿಂದ? ಮತ್ತೆ ಎಲ್ಲ ಮುಖ್ಯವಾಗಿ ಮೊನ್ನೆ ಅವರು ಶಿವೈಕ್ಯವಾದ ನಂತರ 15 ಲಕ್ಷ ಜನ ದರ್ಶನ ಪಡೆದ, ಅಂತಿಮ ದರ್ಶನ ಪಡೆದ. ಇಮ್ಯಾಜಿನ್ ಅಂತ ಒಂದು ಭಕ್ತ ಸಾಗರವನ್ನು ಹೊಂದಿರೋ ಸ್ವಾಮೀಜಿ ಪಡೆದವರು ಎಲ್ಲರೂ ಭಾಗ್ಯವಂತರು ಅಂತ ಹೇಳ್ಕೊಂಡು ಇವತ್ತಿಗೂ ಸಹ ಆ ಭಾವನೆ ಎಲ್ಲರ ಮನಸ್ಸಲ್ಲಿ ಮನದಟ್ಟಿ ಆಗಿ ಉಳಿದಿದೆ. ಎಲ್ಲರ ಒಕ್ಕೂರ ಒಂದೇ, ಭಾರತ ರತ್ನ ಯಾಕೆ ಕೊಡಲಿಲ್ಲ ಸ್ವಾಮೀಜಿಗೆ? ಯಾವ ಕನ್ನಡಿಗರನ್ನು ಕೇಳಿ, ಈವನ್ ಔಟ್ಸೈಡರ್ಸ್ ಆಲ್ಸೋ, ಯಾರಿಗೆ ಸ್ವಾಮೀಜಿಯ ಸೇವೆ ಬಗ್ಗೆ ಗೊತ್ತಿದೆ ಪ್ರತಿಯೊಬ್ರು ಈ ಪ್ರಶ್ನೆಯನ್ನು ಹಾಕ್ತಾರೆ. ಕೊಟ್ಟಿಲ್ದರು ಸ್ವಲ್ಪ ನಮಗೆ ತುಂಬಾ ಮನಸ್ಸಿಗೆ ನೋವು ಉಂಟು ಮಾಡಿದೆ ಎಲ್ಲ ಕನ್ನಡಿಗರಿಗೆ ಅಂತ ನನ್ನ ಭಾವನೆ ಸರ್. ಯಾಕೆ ಹೀಗಾಯ್ತು ಅನ್ನೋ ಬಗ್ಗೆ ಏನಾದ್ರೂ ಅಭಿಪ್ರಾಯ ಇದೆಯಾ ಸರ್ ನಿಮ್ದು? ರಾಜಕೀಯ ಉದ್ದೇಶ ಇದೆಯೋ ಅಥವಾ ಬೇರೆ ಏನಿದೆಯೋ, ಅಥವಾ 5 ವರ್ಷ ಅಂತ ಹೇಳಿ ಎಲ್ಲ ಹೇಳ್ತಿದ್ದಾರೆ, ಅದೇನಿದೆಯೋ? ಅದ್ರ ಪ್ರಕಾರ ನಿಮ್ ನಿಲ್ವೇನು ಸರ್? ಸರ್, ನನ್ನ ದೃಷ್ಟಿಯಲ್ಲಿ ಸ್ವಾಮೀಜಿಯವರ ಸಾಧನೆಯ ಬಗ್ಗೆ ಕಮಿಟಿ ಆಗಲಿ, ಸೆಂಟ್ರಲ್ ಗವರ್ಮೆಂಟ್ ಆಗಲಿ ಅಂತ ಕಡೆ ಸ್ವಲ್ಪ ಇನ್ನೂ ಹೆಚ್ಚು ಪ್ರೆಷರ್ ಮತ್ತು ತಿಳುವಳಿಕೆ ಇರುವಂತಹ ಅವಕಾಶ ತಪ್ಪೈತೆ ಅನ್ಸುತ್ತೆ ನನಗೆ. ಇಲ್ಲಿ ರೆಪ್ರೆಸೆಂಟೇಷನ್ ಮಾಡುವಂತಹ ವಿಧಿಯಲ್ಲಿ ಆ ಒಂದು ಕಮಿಟಿಗಾಗಲಿ ಅಥವಾ ಸರ್ಕಾರಕ್ಕಾಗಲಿ ಇನ್ನು ಸ್ವಲ್ಪ ಒತ್ತಾಯ ಮಾಡಬಹುದಿತ್ತೇನೋ ಅನ್ನೋ ಒಂದು ಒತ್ತಡ ಕಡಿಮೆ ಆಯ್ತು. ಒತ್ತಡ ಹಾಕಲಿಲ್ಲ ಸಂಸದರು, ನಮ್ಮ ಸಂಸದರು ವಿಫಲರಾದ್ರು. ನೇರ ಕಾರಣ ಸಂಸದರ ಮೇಲೆ ಹಾಕ್ತೀರಿ. ಖಂಡಿತ ಸರ್, ನಿಮ್ಗೆ ಮಾತಾಡ್ತೀನಿ ಸರ್, ಒಂದು ಬ್ರೇಕ್ ತಗೊಳ್ತೀನಿ, ನಿಮ್ಮನ್ನು ಕೂಡ ಮಾತನಾಡ್ತೀನಿ. ಖಂಡಿತವಾಗ್ಲೂ ಕೂಡ ಶ್ರೀಗಳಿಗೆ ಭಾರತ ರತ್ನ ಕೊಡೋ ವಿಚಾರವಾಗಿ ನಾವು ಚರ್ಚೆನ ಮುಂದುವರಿಸೋಣ. ಚಿಕ್ಕ ಬ್ರೇಕ್ ಆದ್ಮೇಲೆ ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಚಂದ್ರಶೇಖರ್ ಅವರೇ, ನೀವು ಹೇಳಿದ್ರಿ ರಾಜಕೀಯ ಹಿತಾಸಕ್ತಿ ಇದೆ ಅಂತ ಹೇಳಿ. ಪ್ರಣವ್ ಮುಖರ್ಜಿ ಅವರಿಗೆ ಭಾರತ ರತ್ನ ಕೊಟ್ಟದ್ದೇ ಆದ್ರೆ ಪಶ್ಚಿಮ ಬಂಗಾಳ ಭಾಗದಲ್ಲಿ ಈಗಾಗಲೇ ನೆಲೆಯೂರ್ತಾ ಇದೆ ಬಿಜೆಪಿ. ಆ ನೆಲೆಯನ್ನ ಗಟ್ಟಿ ಮಾಡ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರ ಬಿಜೆಪಿ ಇದ್ದಿರಬಹುದಾ, ಹೇಗೆ ಅನ್ನೋದು? ಇದು ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದ ಹಾಗೆ ತೀರ್ಮಾನ ಮಾಡಿದ ಪ್ರಕಟಿಸಿದೆ ಇವತ್ತು ಕೇಂದ್ರ ಸರ್ಕಾರ. ನಾವು ಗಮನಿಸಬೇಕಾದ್ರೆ ಪ್ರಣಬ್ ಮುಖರ್ಜಿ ಅವರು ತಮ್ಮ ಜೀವಿತಾವಧಿಯಲ್ಲಿ ಯಾವ ಪಕ್ಷದ ನೇತೃತ್ವ ವಹಿಸಿದ್ರು? ಕಾಂಗ್ರೆಸ್ ಪಕ್ಷದ್ದು. ಆಮೇಲೆ ಇನ್ನೂ ಒಂದು ವಿಚಾರ ಅಂದ್ರೆ ನಾನಾಜಿ ದೇಶ್ಮುಖ್ ಕೊಟ್ಟರು. ಅವರು ಹಿನ್ನೆಲೆ ಸಂಘ ಪರಿವಾರ, ಅವರು ಮಹಾರಾಷ್ಟ್ರದಲ್ಲಿ ಜನಿಸಿದ್ರು ಸಹ ಸಂಘ ಪರಿವಾರದನ್ನ ಸಕ್ರಿಯ ಕಾರ್ಯಕರ್ತರಾಗಿರ್ತಾರೆ, ಸಂಚಾಲಕರಾಗಿರ್ತಾರೆ. ಉತ್ತರ ಪ್ರದೇಶದಲ್ಲಿ ತಮ್ಮದೇ ಆದ ಸೇವೆಯನ್ನು ಮಾಡ್ತಾರೆ, ಅದು ವಿಶೇಷವಾಗಿ ಸಂಘ ಪರಿವಾರಕ್ಕೆ. ಇದೆರಡನ್ನು ಅಂಶಗಳನ್ನು ಗಮನಿಸಿದಾಗ ಈ ಕಡೆ ಕಾಂಗ್ರೆಸ್ನವರು ಕೂಡ ಏನು ಮಾತಾಡಿರಬಾರದು ಬಿಜೆಪಿ ಮೇಲೆ, ಬಿಜೆಪಿಯವರು ಏನೋ ಮಾತಾಡಿರಬಾರದು. ಆ ಒಂದು ಉದ್ದೇಶ ಇಟ್ಕೊಂಡು ಒಂದ್ ಕಡೆ ಮಮತಾ ಬ್ಯಾನರ್ಜಿ ಅವ್ರನ್ನ ಹಣೆಯಕ್ಕೋಸ್ಕರನೂ ಇದ್ರೂ ಇರ್ಬೋದು, ಮತ ಬ್ಯಾಂಕ್ಗಳನ್ನ ಇನ್ನೂ ಗಟ್ಟಿ ಮಾಡ್ಕೊಳ್ಳಕ್ಕೆ. ಉತ್ತರ ಪ್ರದೇಶದಲ್ಲೂ ಇವ್ರ ಪರಿಸ್ಥಿತಿ ಸಹ ಭಿನ್ನವಾಗಿಲ್ಲ. ಅಲ್ಲಿ ಸಾಕಷ್ಟು ಹೆಸರನ್ನ ಹಾಳು ಮಾಡ್ಕೊಂಡಿದ್ದಾರೆ, ಅದನ್ನು ಡ್ಯಾಮೇಜಸ್ ಇದಾಗ್ಲಿ ಅಂತಂದು ಅದು ಮಾಡಿರ್ಬೋದು. ಇನ್ನ ಉಳಿದಿರೋದು ಭೂಪೇನ್ ಹಜಾರಿಕಾ ಅವ್ರ ಬಗ್ಗೆ. ಭೂಪೇನ್ ಹಜಾರಿಕಾ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರ ಸಂಗೀತಗಾರರು ಅದೆಲ್ಲ ಒಪ್ಕೊಳ್ತೀನಿ. ಯಾವುದೇ ಫಲ ಇಲ್ಲದೇನೆ ಭೂಪೇನ್ ಹಜಾರಿಕಾ ಅವರು ಸಂಗೀತವನ್ನ ಕೊಟ್ರ, ಫಲಾಪೇಕ್ಷೆಯನ್ನ ಬಯಸಿ ಸಂಗೀತವನ್ನು ನೀಡಿದ್ರು ಅಲ್ವಾ? ಅವರು ಕೂಡ ಒಡಿಶಾ ಇದಕ್ಕೆ ಸೇರ್ತಾರೆ. ಒಡಿಶಾದಲ್ಲೂ ಕೂಡ ಚುನಾವಣೆ ಇದೆ, ಅದು ಕೂಡ ಮತ ಬ್ಯಾಂಕ್ ರಾಜಕೀಯನೇ. ಈ 3 ಹೆಸರುಗಳು ಏನಿದೆ, ಇದು ಎಲ್ಲೋ ಒಂದ್ ಕಡೆ ರಾಜಕೀಯದ ವಾಸನೆ ಬರ್ತಾ ಇದೆ. ಅಷ್ಟನ್ನ ಮಾತ್ರ ಹೇಳ್ಬೋದು. ಈ 3 ಜನ ಕೊಟ್ಟರ ಹಿನ್ನೆಲೆಯಲ್ಲಿ ರಾಜಕೀಯ ವಾಸನೆ ಮತ್ತು ಬರುವ ಲೋಕಸಭೆ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಆದ್ರೆ ನಮ್ಮ ರಾಜ್ಯಕ್ಕೆ ಬಂದಾಗ, ನಮ್ಮ ರಾಜ್ಯದ ವಿಚಾರಕ್ಕೆ ಬಂದಾಗೆ ಸಂಪೂರ್ಣವಾಗಿ ನಮ್ಮ ರಾಜ್ಯದ ಸಂಸದರು ಅಂತಂದ್ರೆ ನಾವೇನು ಈ ಮಹಾನುಭಾವರನ್ನ ಆಯ್ಕೆ ಮಾಡಿ ಕಳಿಸಿದೀವಲ್ಲ, 28 ಜನರನ್ನ ಆಯ್ಕೆ ಮಾಡಿ ಕಳಿಸಿದೀವಲ್ಲ, ಇವರಂತ ಅಪ್ರಯೋಜಕರು, ನಿಷ್ಪ್ರಯೋಜಕರನ್ನ ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಸಿಗಲ್ಲ. ಇವತ್ತು ನಮ್ಮ ಸ್ವಾಮೀಜಿ ತಮಿಳುನಾಡಲ್ಲಿ ಇದ್ಬಿಟ್ಟು ಇಂಥ ಒಂದು ಸೇವೆಯನ್ನ ಮಾಡಿದ್ರೆ ಯಾವತ್ತೂ ಅವರಿಗೆ ಭಾರತ ರತ್ನ ನೋಬೆಲ್ ಪ್ರಶಸ್ತಿ ಹುಡ್ಕೊಂಡ್ ಬಂದ ಇರ್ತಿತ್ತು. ಅವ್ರಿಗಂತ ಇಚ್ಛಾಶಕ್ತಿ ಇದೆ. ಇಲ್ಲಿ ಇರ್ತಕ್ಕಂಥ ಸಂಸದರು ಸಂಪೂರ್ಣವಾಗಿ ನಿಷ್ಪ್ರಯೋಜಕರು, ಅಪ್ರಯೋಜಕರು. ಅವರಿಂದ ನಾವು ಏನನ್ನೂ ನಾವು ನಿರೀಕ್ಷೆ ಮಾಡಕ್ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ನಾವೇ ಕೂಡ 31ನೇ ತಾರೀಕು ಸ್ವಾಮೀಜಿಗಳ ನುಡಿನಮನ ನಂತರದ ದಿನಗಳಲ್ಲಿ ಒಂದು ಚಳವಳಿಯನ್ನು ಆರಂಭಿಸ್ತೀವಿ. ತುಮಕೂರಿನ ಮಠದಿಂದನೇ ಇದ್ ಮಾಡ್ತೀವಿ. ನಮ್ಮ ಯುವ ಮುಖಂಡನ್ನು ನಮ್ಮ ಜೊತೆಗೆ ಇಟ್ಕೊಳ್ತೀವಿ, ಕರ್ಕೊಂಡು ನಾವು ಹೋಗ್ತೀವಿ. ಪ್ರತಿಯೊಬ್ಬ ಸಂಸದರು, ಪ್ರತಿಯೊಬ್ಬರಿಗೂ ಚಾಟಿ ಬೀಸ್ತಾ ಬರ್ತೀವಿ. ನಾವು ಎಲ್ಲರೂ ಬೀಸ್ಲೇಬೇಕು ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹಿಡ್ಕೊಂಡು ಎಲ್ಲರ ಹತ್ರ ಮಾತಾಡ್ತಾ ಬರ್ತೀವಿ. ನರೇಂದ್ರ ಮೋದಿ ಅವ್ರಿಗೂ ನಾವು ಇದು ಕಳಿಸ್ತೀವಿ, ಪತ್ರಗಳು ಕಳಿಸ್ತೀವಿ. ಅದರಿಂದ ಏನ್ ತೀರ್ಮಾನ ಬರ್ತದೆ ಬರಲಿ, ಆ ತೀರ್ಮಾನ ಬರದೇ ಇದ್ರು ಪರವಾಗಿಲ್ಲ, ಚುನಾವಣೆ ಅನ್ನೋದು ಬರುತ್ತೆ, ಆವಾಗ ನಮ್ಮ ಸಾಮರ್ಥ್ಯ ಏನಂತ ನಾವು ತೋರಿಸ್ತೀವಿ. ಖಂಡಿತವಾಗ್ಲೂ ಕೂಡ MD ಸದಾಶಿವಯ್ಯ ಅವರೇ, ಇಲ್ಲಿ ರಾಜಕೀಯ ಮುಖಂಡರು ಕಣ್ಣಿಗೆ ಕಾಣುವಷ್ಟು ಬೇಗ ಅನ್ನ ಹಾಕದವರು, ವಿದ್ಯೆ ಕೊಟ್ಟವರು, ಸೇವೆ ಮಾಡಿದವರು, ಬಡವರ ಪರವಾಗಿದ್ದವರು, ಇನ್ನೊಬ್ಬರ ಜೀವನಕ್ಕೆ ಆದರ್ಶ ಆದವರು
ಕಣ್ಣಿಗೆ ಕಾಣಲಿಲ್ವಲ್ಲ ಅನ್ನೋದು ಎಂತ ವಿಪರ್ಯಾಸ ನೋಡಿ ಸದಾಶಿವಯ್ಯವರೇ. ಹೌದು ಸರ್ ಹೇಳಿ ಸರ್. ಇದು ಒಂದು ಭಾಗ ಅನ್ಸುತ್ತೆ ಸರ್, ನಮ್ಮ ಅಹವಾಲಲ್ಲಿ ಒಂದು ಭಾಗ ಅನ್ಸುತ್ತೆ, ರಾಜಕೀಯನೂ ಸಹ ಒಂದು ಭಾಗ ಇರಬಹುದು. ಬಟ್ ಬೈ ಅಂಡ್ ಲಾರ್ಜ್ ಹೇಳ್ಬೇಕಾದ್ರೆ ಆ ಕಮಿಟಿ ವಿಫಲವಾಗಿದೆ ಇನ್ ರೆಕಗ್ನೈಸಿಂಗ್ ದ ಗ್ರೇಟ್ ಸರ್ವಿಸ್ ಆಫ್ ಅವರ್ ಸ್ವಾಮೀಜಿ. ಅವರ ಸೇವೆಯನ್ನು ಗಮನಿಸಿದಲ್ಲಿ ವಿಫಲವಾಗಿದೆ ಆ ಕಮಿಟಿ ಮತ್ತು ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿ ವರ್ಗ ಆಗ್ಲಿ ಮತ್ತೊಂದಾಗ್ಲಿ ಅಂತ ಎಂಟೈರ್ ಕರ್ನಾಟಕನೂ ಫೀಲ್ ಆಗುತ್ತೆ. ರಾಜಕೀಯವೂ ಇರಬಹುದು ಇದರಲ್ಲಿ, ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಅದೊಂದು ಲೇಪನ ಅನ್ಸುತ್ತೆ ಸರ್ ನಮ್ಮ ದೃಷ್ಟಿಯಲ್ಲಿ. ಅಂತೂ ಇನ್ನು ಟೈಮ್ ಹೈ ಟೈಮ್ ಕೊಡ್ಬೇಕಾಗಿತ್ತು ಅನ್ನೋ ಭಾವನೆ ನಮ್ದು ಸರ್. ಏನಾದ್ರೂ ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆ ಅಂತ ಹೇಳಿ ಅನ್ಸುತ್ತಾ ನಿಮ್ಗೆ ಇದು? ಖಂಡಿತ ಪ್ಲೀಸ್ ಮಲತಾಯಿ ಧೋರಣೆ ಅಂತ ಹೇಳಿ ಮಾತಾಡ್ತಿದ್ದೆ ಪ್ಲೀಸ್. ಮಲತಾಯಿ ಧೋರಣೆ ಖಂಡಿತ ನಡೀತಾ ಇದೆ. ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಕಿಂಚಿತ್ತು ಕೇಂದ್ರ ಸರ್ಕಾರಕ್ಕೆ ಒಂದ್ ಸ್ವಲ್ಪನೂ ಕನ್ಸರ್ನ್, ಕರುಣೆ ಅನ್ನೋದು ಇಲ್ಲ. ಇವತ್ತು ಪಾಕಿಸ್ತಾನದಲ್ಲಿ ಮಲಾಲಾ ಎಂಬ ಹುಡುಗಿ ಸಾಮಾಜಿಕ ಜಾಲತಾಣದಲ್ಲಿ ಹೆಣ್ಮಕ್ಳು ಶಿಕ್ಷಣಕ್ಕಾಗಿ ಹೋರಾಟ ಮಾಡಿದ್ರು. ಅಂತವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿ ನೋಬೆಲ್ ಪ್ರಶಸ್ತಿಯನ್ನ ಆ ಹುಡುಗಿ ಶಾಲಾ ದಿನಗಳನ್ನೇ ಪಡ್ಕೊಂತು. ಅಂತದ್ರಲ್ಲಿ ಸತತವಾಗಿ 100 ವರ್ಷಗಳ ಕಾಲ ತನ್ನನ್ನು ತಾನು ಅರ್ಪಿಸ್ಕೊಂಡು ಇವತ್ತು ಜನಸೇವೆ ಮಾಡಿದ್ದಾರೆ. ಬಡವರಿಗೆ ವಿದ್ಯಾದಾನ, ಅನ್ನದಾನ, ಜ್ಞಾನದಾಸೋಹ ಇವತ್ತು ಮಾಡಿದ್ದಾರೆ. ಮಠದಲ್ಲಿ ನನಗನ್ಸಿದ ಮಟ್ಟಿಗೆ ಮಕ್ಕಳು ವಿದ್ಯೆ ಹತ್ತಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಸಂಸ್ಕಾರನಾದ್ರೂ ಕಲ್ತಿ ಮುಂದಿನ ಜೀವನದಲ್ಲಿ ನಾವ್ ಹೇಗ್ ಬದುಕಬೇಕು, ಸಮಾಜ ಇತರ ದೃಷ್ಟಿಲಿ ಸಮಾಜ ನಮ್ಮನ್ನ ಯಾವ ರೀತಿ ನೋಡುತ್ತೆ, ನಾವ್ ಯಾವ ತರ ಇರಬೇಕು ಅನ್ನೋ ಸಂಸ್ಕಾರವನ್ನು ಕಲ್ಸ್ಕೊಟ್ಟಂತ ಏಕೈಕ ಮಠ ಅಂದ್ರೆ ಶ್ರೀ ಸಿದ್ಧಗಂಗಾ ಮಠ, ಪರಮ ಪೂಜ್ಯರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಬೇರೆ ಕಡೆ ಇಲ್ಲ. ಮೊನ್ನೆ ಹುಡುಗನ್ ನೋಡಿದ್ರ ಅನ್ನದ ಬೆಲೆ ಏನು ಅನ್ನೋದನ್ನ ತಿಳಿಸ್ಕೊಟ್ಟ ಒಬ್ಬ ದೊಡ್ಡ ಮನುಷ್ಯ. ಅಂದ್ರೆ ಅನ್ನ ನಾವು ಅವರು ಕಲ್ತಂತ ಸಂಸ್ಕಾರ ಎಂತದ್ದು ಅಂತ ಹೇಳಿ ಆತನ್ ನೋಡಿದ್ರೆ ಗೊತ್ತಾಗುತ್ತೆ ಶ್ರೀಗಳಿಗೆ ಅವರು ಅಂತ ಹೇಳಿ. ಖಂಡಿತವಾಗ್ಲೂ ಕೂಡ ಎಂ ಡಿ ಸದಾಶಿವ ಅವರೇ, ಇಲ್ಲಿ ಗಮನಿಸುವಂತ ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಕೇವಲ ಕೇಂದ್ರ ಸರ್ಕಾರ ಬಿಜೆಪಿ ಇದೆ, ಅದ್ರ ಮೇಲೆ ನಾವು ಇವತ್ತು ಕೈ ಮಾಡಿ ತೋರಿಸೋದಲ್ಲ. ಯಾಕಂತ ಹೇಳಿದ್ರೆ 100 ವರ್ಷ ಆದಾಗ್ಲಿ ಅದಕ್ಕಿಂತ 3 ದಶಕಗಳ ಹಿಂದೆನೇ ಅವ್ರಿಗೆ ಕೊಡ್ಬೇಕಾಗಿತ್ತು ಪ್ರಶಸ್ತಿ. ಆದ್ರೆ ಈಗ ನಾವು ಕೇಂದ್ರ ಸರ್ಕಾರವನ್ನ ದೂಷಿಸೋ ಸರಿ ಅಂದ್ರೆ ಈ ಎಲ್ಲ ಪಕ್ಷಗಳು ಕೂಡ ಅವ್ರ ಹೊಣೆಯಾಗಿತ್ತು, ಆದ್ರೆ ಅವ್ರು ಅದನ್ನ ಮಾಡಿಲ್ಲ ಅನ್ನೋದು ಏನಂತೀರಿ? ಹೌದು ಸರ್, ಅದೊಂದೇ ಅಲ್ಲ, ರೆಪ್ರೆಸೆಂಟೇಷನ್ ಅಂದ್ರೆ ಅಹವಾಲು ಇದೆಯಲ್ಲ, ಇಂತ ಈ ಒಂದು ಹುದ್ದೆಗೆ ಗೌರವಕ್ಕೆ ಇವರು ಅರ್ಹರು ಅಂತೇಳಿ ಅದು ಸರಿಯಾಗಿ ಆಗಿಲ್ಲ ಅಂತ ನನ್ನ ಭಾವನೆ ಸರ್. ಮೋದಿ ಗಿಮಿಕ್ಕಿದ್ದು ಹಾಗೆ ಹೇಗೆ ಅನ್ನೋದು ಕೂಡ ಯಾಕಂತ ಹೇಳಿದ್ರೆ ಮಾತ್ರ ಇದ್ರಲ್ಲಿ ಪಾಲುದಾರಲ್ಲ ಅನ್ನೋದು. ಹಿಂದೆ ಕಾಂಗ್ರೆಸ್ ಇತ್ತು, ಅವಾಗ್ಲೂ ಕೂಡ ಕೊಡ್ಬೋದಾಗಿತ್ತು. 2007ರಲ್ಲೇ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಶಿಫಾರಸು ಮಾಡಿದ್ದಾರೆ ಇದನ್ನು. ಹೌದೌದು ಹೌದು. 13 ವರ್ಷ ಆದ್ರೂ ಯಾವುದೇ ರೀತಿ ಇದಕ್ಕೆ ಪ್ರತಿಫಲ ಸಿಕ್ಕಿಲ್ಲ. ಯಾವ ಕಾರಣಕ್ಕೆ ಸಿಕ್ಕಿಲ್ಲ? ಕಮಿಟಿ ವಿಫಲವಾಗಿದೆ ಅಂತ ನನ್ನ ದೃಷ್ಟಿಯಲ್ಲಿ. ಕೇಂದ್ರ ಸರ್ಕಾರಕ್ಕೆ ಮನದಟ್ಟ ಮಾಡುವಲ್ಲಿ ನಮ್ಮ ರಾಜ್ಯ ಸರ್ಕಾರಗಳು ವಿಫಲ ಆಗಿದೆ. ರಾಜ್ಯ ಸರ್ಕಾರನೂ ವಿಫಲವಾಗಿದೆ. ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಕೂಡ ಕೇಂದ್ರ ಸರ್ಕಾರ. ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರ ಕನ್ನಡಿಗರಿಗೆ ಹೇಳಿದೆ, ಇದರಲ್ಲಿ ಕೇವಲ ಮೋದಿಯವರನ್ನು ದೂರೋದಕ್ಕಿಂತ ಈ ರಾಜಕೀಯ ಹಿತಾಸಕ್ತಿಗಳೇನಿದೆ ಅವರೇ ಇದರಲ್ಲಿ ಮಾಡಿರುವಂತದ್ದು ಇದು ಅನ್ನೋದು ಸರ್, ಏನಂತೀರಿ? ನರೇಂದ್ರ ಮೋದಿ ಅವ್ರನ್ನ ನಾನು ಈ ವಿಚಾರದಲ್ಲಿ ತಪ್ಪು ಅಂತ ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ 2007ರಲ್ಲಿ ಶಿಫಾರಸ್ ಆಗಿತ್ತಲ್ಲ, ಅದು ಒಂದು ಈ ವಿಚಾರವಾಗಿ ಶಿಫಾರಸ್ ಆದಾಗ ಅದ್ರ ಪರಿಣಾಮ ಏನಾಯ್ತು, ಸ್ವಾಮೀಜಿ ಅವರ ನಿಸ್ವಾರ್ಥ ಸೇವೆ ಏನಿದೆ ಆ ಸೇವೆಯ ಬಗ್ಗೆ, ಮತ್ತೆ ಅವ್ರು ಕಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು, ಮತ್ತೆ ಅಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳುಗಳು, ಎಷ್ಟೊಂದು ಜನ 2 ತಲೆಮಾರಿನ ಜನರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ರು. ತ್ರಿವಿಧ ದಾಸೋಹವನ್ನ ಅವರು ನಿರಂತರವಾಗಿ ನಡೆಸ್ಕೊಂಡ್ ಬಂದಿದ್ರು. ಒಂದ್ ನಿಮಿಷ ಸರ್, ನಿಮ್ ಜೊತೆ ಮಾತಾಡ್ತೀನಿ. ಇನ್ನು ಈ ಕುರಿತಾಗಿ ಮಾತಾಡೋದಕ್ಕೆ ಬಿಜೆಪಿ ಮುಖಂಡರಾಗಿರುವಂತಹ ಗೋ ಮಧುಸೂದನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಏನಂತೀರಿ ಸರ್, ಶ್ರೀಗಳಿಗೆ ಭಾರತ ರತ್ನ ತಪ್ಪಿ ಹೋಗಿರೋದಕ್ಕೆ ಏನ್ ಅಡ್ಡಿ ಆಯ್ತು ಅಂತ ಅನ್ಸುತ್ತೆ ಸರ್ ನಿಮ್ಗೆ? ನನಗೆ ಭಾರತ ರತ್ನ ತಪ್ಪಿದೆ ಅಂತ ಅನ್ನಿಸ್ತಾ ಇಲ್ಲ. ಈ ವರ್ಷ ಸಿಕ್ಕಿಲ್ಲ ಅಷ್ಟೇನೆ, ಅದು ದಟ್ ಈಸ್ ಇನ್ ದ ಪೈಪ್ಲೈನ್. ಬರುವಂತ ವರ್ಷಗಳಲ್ಲಿ ಖಂಡಿತ ಭಾರತ ರತ್ನ ಸಿಗುತ್ತೆ, ಅದರ ಬಗ್ಗೆ ಅನುಮಾನ ಬೇಡ. ಈ ವರ್ಷ ಯಾಕೆ ಸಿಕ್ಕಿಲ್ಲ ಸರ್? ಒಂದು ಎಬಿಲಿಟಿ ಇರ್ಲಿಲ್ವಾ? ಒಂದ್ ನಿಮಿಷ, ನೀವು ಬಹಳ ದೂರದ ಆರ್ಗ್ಯುಮೆಂಟ್ಗಳನ್ನ ಮಾಡ್ತಾ ಇದ್ದೀನಿ. ಅದು ಪರೀಕ್ಷೆ ಬರೆದು ಪಾಸ್ ಮಾಡುವಂತ ಸಂಗತಿಗಳು ಅಲ್ಲ. ನಾನು ಈ ರೀತಿ ಉತ್ತರ ಬರೆದಿದ್ದೆ, ಈ ಲೆಕ್ಕ ತಪ್ಪೋ ಸರಿಯೋ
4+3 7 ಹೌದೋ ಅಲ್ವೋ ಅಂತ ಕೇಳುವಂತ ಪ್ರಶ್ನೆಗಳಲ್ಲ ಇದೆಲ್ಲ. ಈಗ ಹಾಗೆ ನೋಡಿದ್ರೆ ಭಾರತೀಯ ಜನತಾ ಪಾರ್ಟಿಯೇ ನರೇಂದ್ರ ಮೋದಿಯೇ ಮೊದಲನೇ ಬಾರಿಗೆ ಅವರ ಸೇವೆಯನ್ನು ಗುರುತಿಸಿ 2015ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದು, ನಮ್ಮ ಸರ್ಕಾರವೇ ಕೊಟ್ಟಿದ್ದು. ಇಲ್ಲಿಯ ತನಕ ಅವರ ಜೀವನದ ಅವಧಿಯಲ್ಲಿ 111 ವರ್ಷಗಳ ಅವಧಿಯಲ್ಲಿ 4 ವರ್ಷಕ್ಕೆ ಮುಂಚೆ ಅವರ 107ನೇ ವಯಸ್ಸಿನಲ್ಲಿ ನಾವೇ ಕೊಟ್ಟಿದ್ದು ಪದ್ಮಶ್ರೀ ಅವಾರ್ಡ್ ನನ್ನ ಕೇಂದ್ರ ಸರ್ಕಾರದಲ್ಲಿ. ಇಲ್ಲಿಯ ತನಕ ಜನತಾದಳದವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ಯಾವತ್ತೂ ಏನು ಕೊಟ್ಟಿಲ್ಲ, ಗುರುತೇ ಇರಲಿಲ್ಲ. ಪಕ್ಷದ ಪ್ರಣಾಳಿಕೆ ಕನ್ನಡಿಗರ ಜನತೆ ಏನೈತೆ 6 ಕೋಟಿ ಜನ ಒಂದ್ ನಿಮಿಷ ಸರ್, 10,000 ರನ್ ಹೊಡೆದವರಿಗೆ ಭಾರತ ರತ್ನ ಸಿಗುತ್ತೆ. ಎಷ್ಟೋ ಮಕ್ಕಳ ಸಂಸದರಾಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಪ್ರಣಬ್ ಮುಖರ್ಜಿ ಅವರು ಇದ್ರು. ಪ್ರಣಬ್ ಮುಖರ್ಜಿ ಅವರು ಕಾಂಗ್ರೆಸ್ ಅವರು ಏನೋ ಪ್ರಶಸ್ತಿ ನೀಡಿರಲಿಲ್ಲ, ಭಾರತ ರತ್ನ ಕೊಟ್ಟು ನಾವು ಗೌರವಿಸಿದ್ವಿ. ಎಲ್ಲ ಒಂದ್ ಕಡೆ ರಾಜಕೀಯ ಗಿಮಿಕ್ಸ್ ಅಂತ ನೀವೇ ಹೇಳ್ತಾ ಇದ್ದೀರಾ. ಇದು ಇಲ್ಲ, ನಾನೇನ್ ಹಂಗಂತ ಹೇಳ್ತಾ ಇಲ್ಲ. ನೀವೇಳ ಮಾತಿನ ಅದಕ್ಕೆ ಕಾರಣ ಹೇಳಿ ಸರ್. ಯಾವ ಜಾತಿ ಧರ್ಮ ಇದ್ರು ಸ್ವಾಮೀಜಿಗೆ ಭಕ್ತರೇನೆ. ಸ್ವಾಮೀಜಿ ಯಾರಾದ್ರೂ ನೀವು ಹೋದ್ರೆ ಆಶೀರ್ವಾದ ಮಾಡ್ತಾ ಇದ್ರು, ನಾನ್ ಬಡವಾದ್ರು ನನಗೂ ಆಶೀರ್ವಾದ ಮಾಡ್ತಾ ಇದ್ರು. ಅವ್ರು ಬೇರೆ ಏನು ಮಾಡ್ತಾ ಇದ್ರು. ಹೇಳಿ ಗೋಮಸ್ವರವರೇ. ನಾನು ಹೇಳ್ತಾ ಇರುವಂತದ್ದು ಈ ಒಂದು ಭಾರತ ರತ್ನ ಕೊಡ್ಲಿಕ್ಕೆ ಅನೇಕ ಪ್ರೊಸೀಜರ್ಗಳು ಇದ್ದಾವೆ. ಆ ಪ್ರೊಸೀಜರ್ ಬಹಳ ದಿವಸಗಳಿಂದ ನಡ್ಕೊಂಡು ಬಂದಿರುತ್ತೆ. ಸ್ವಾಮೀಜಿಯವರು ತೀರ್ಕೊಂಡು ಇನ್ನೂ 10 ದಿನಗಳಾಗಿಲ್ಲ. ನಮ್ಮೆಲ್ಲರ ಮನಸ್ಸಿನಲ್ಲಿ ನಾವು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಒತ್ತಾಯ ಮಾಡಿದ್ದು ಈ ಸಮಯದಲ್ಲಿ ಮಾತ್ರನೇ. ಆದ್ರೆ ಆ ಪ್ರೊಸೀಜರ್ ಡಿಲೇ ಆಗಿರೋ ಕಾರಣಕ್ಕೋಸ್ಕರವಾಗಿ ಈ ವರ್ಷ ಸಿಗದೆ ಇರ್ಬೋದು, ಖಂಡಿತ ಮುಂದಿನ ವರ್ಷ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ. ಒಂದು ಪ್ರಶ್ನೆ ಸರ್, ಪ್ರೊಸೀಜರ್ ಅಂತ ಹೇಳಿದ್ರೆ ಅದಕ್ಕೊಂದು ಅಥಾರಿಟಿ ಅಂತ ಹೇಳಿ ಮಾನದಂಡ ಸರ್, ನಿಮ್ಗೆ ಮಾನದಂಡ ಬೇರೆ, ಪ್ರೊಸೀಜರ್ ಬೇರೆ ಸರ್. ನಾವೊಬ್ಬ ಸಾಮಾನ್ಯ ನಾಗರಿಕರು ನಾನು ಹೇಳ್ತಾ ಇರೋದು ಅದಕ್ಕೆ ನಾನು ತಿಳ್ಕೊಂಡಂಗೆ ನನಗೆ ಬರ್ದಿರೋ ವರ್ತಮಾನದ ಪ್ರಕಾರವಾಗಿ ಪ್ರೊಸೀಜರ್ ಡಿಲೇ ಆಗಿದೆ ಅಷ್ಟೇ. ಅದರಲ್ಲಿ ಮಾನದಂಡದ ಪ್ರಶ್ನೆ ಇಲ್ಲ. ನನಗನ್ಸೋದು ಶಿವಕುಮಾರ ಸ್ವಾಮೀಜಿ ಅವರಿಗೆ ಭಾರತ ರತ್ನಕ್ಕಿಂತನೂ ದೊಡ್ಡದು ನಮ್ಮ ಹತ್ರ ಯಾವ್ದಾರ ಪ್ರಶಸ್ತಿ ಇದ್ರೆ ಖಂಡಿತ ಅದಕ್ಕೆ ಅವರಿಗೆ ಶಿಫಾರಸ್ ಆಗ್ತದೆ. 2019 ಆದ್ರೂ ಅವರಿಗೆ ಭಾರತ ರತ್ನ ಕೊಡ್ಬೇಕನ್ನೋದು ಅನಿಸ್ಲಿಲ್ವಾ? ಕಂಟಿನ್ಯೂ ಮಾಡಿ ಸರ್ ಪ್ಲೀಸ್. ನಾನು ಒಂದು ಹೇಳ್ತಾ ಇರುವಂತದ್ದು, ನಾವು ಈ ಒತ್ತಡವನ್ನ ಪ್ರಾರಂಭ ಮಾಡಿದ್ದು ಮುಂಚಿನಿಂದ ಮಾತಾಡ್ಕೊಂಡ್ ಬಂದಿದ್ರು. ಒತ್ತಡ ಪ್ರಾರಂಭವಾಗಿರೋದು ಈಗೊಂದು ಅವರ ಅನಾರೋಗ್ಯದ ದಿನಗಳು ಪ್ರಾರಂಭವಾದಾಗ್ಲಿಂದ ಈಗ ಒಂದೂವರೆ ತಿಂಗಳಿಂದ ಇದ್ರ ಬಗ್ಗೆ ಒತ್ತಡವನ್ನ ನಾವು ಕರ್ನಾಟಕದಲ್ಲಿ ತೆಗೆದುಕೊಂಡ್ವಿ. ಆದರೆ ಇದ್ರ ಬಗ್ಗೆ ಪ್ರೊಸೀಜರ್ ಏನಿದೆ ಅದು ಅನೇಕ ಕಮಿಟಿಗಳ ಮೂಲಕ ಪಾಸ್ ಆಗಿ ಹೋಗ್ಬೇಕದು. ಆ ಕಮಿಟಿ ಮೀಟಿಂಗ್ಗಳು ಆಗ್ಬೇಕಾದ್ರದೆಲ್ಲಾನು ಆ ಮೀಟಿಂಗ್ ಆಗ್ಬೇಕು, ಪ್ರೊಸೀಡಿಂಗ್ಸ್ ಆಗ್ಬೇಕು, ಅದರದ್ದು ಅಪ್ರೂವಲ್ಗಳಾಗ್ಬೇಕು. ಈ ಎಲ್ಲ ದೀಸ್ ಆರ್ ಆಲ್ ಕಾಲ್ಡ್ ಪ್ರೊಸೀಜರ್ಸ್. ಇದು ಈ ಪ್ರೊಸೀಜರ್ಗಳಾಗ್ಲಿಕ್ಕೆ ಅದರದೇ ಆದಂತ ಸಮಯವನ್ನ ತೆಗೆದುಕೊಳ್ಳುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಇದು ಪ್ರೊಸೀಜರಲ್ ಡಿಲೇ ವಿನಃ ದಿಸ್ ಇಸ್ ನಾಟ್ ಎ ಡಿನೈಯಲ್. ಸರ್, ಹಾಗಾದ್ರೆ 111 ವರ್ಷದಲ್ಲಿ ಶ್ರೀಗಳಿಗೆ ಕೊಡೋದಾ? ಅವ್ರು ಮಾಡಿರುವಂತಹ ಸೇವೆ 3-4 ದಶಕಗಳ ಹಿಂದೆ ಇತ್ತು. ಇಷ್ಟು ದಿನ ಪ್ರೊಸೀಜರ್ ಆಗ್ಬೇಕಾದ ಇಷ್ಟು ದಿನ ಬೇಕಾಯ್ತಾ ಅನ್ನೋದು ಸರ್, ನೀವು ನಾನು ಕೂತ್ಕೊಂಡು ಚರ್ಚೆ ಮಾಡುವಂತ ವಿಷಯ ಅಲ್ಲ ಸರ್, ಕೇಂದ್ರ ಸರ್ಕಾರದ್ದು ಸರ್ ಇದು. ನಿಮ್ಮ ಬಿಜೆಪಿ ಸರ್ಕಾರ ಮೋದಿ ಇರೋದು ಸರ್, ನಿಮ್ಮ ಪಕ್ಷದವರು ಸರ್. ನೀವು ಒತ್ತಡ ಹಾಕಿಲ್ಲ ಅಂತ ಹೇಳಿ ಸರ್ ನೇರವಾಗಿ. ಸರ್, ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಮೂಗಿನ ನೀರಕ್ಕೆ ನೀವು ಹೇಳ್ಕೊಳ್ಳಿ. ಆದ್ರೆ ನಾನು ಹೇಳ್ತಾ ಇರುವಂತ ಡಿಲೇ ಇದು ಮುಂದಿನ ವರ್ಷ ಕೊನೆಯದಾಗಿ ಒಂದು ಪ್ರಶ್ನೆ ಇದೆ ಸರ್. ನನ್ನ ಮೂಗಿನ ನೇರಕ್ಕೆ ನಾನು ಹೇಳ್ತಿರುವಂತ ಮಾತಲ್ಲ, ಜನ ಹೇಳ್ತಿರುವಂತ ಮಾತು. ಬಿಜೆಪಿ ಇವತ್ತು ಭಾರತ ರತ್ನದ ವಿಚಾರವಾಗಿ ರಾಜಕೀಯ ಮಾಡ್ತಾ ಇದೆ. ಖಂಡಿತ ಮಾಡ್ತಾ ಇಲ್ಲ. ಇದು ಅದಕ್ಕೆ ಸಂಬಂಧಪಟ್ಟಂತದ್ದೇ ಅಲ್ಲ. ನಾವು ರಾಜಕೀಯ ಮಾಡೋ ಆಗಿತ್ತು ಅಂದ್ರೆ ಪ್ರಣಬ್ ಕುಮಾರ್ ಮುಖರ್ಜಿ ಅವರಿಗೆ ಕೊಡಬೇಕಾಗಿರ್ಲಿಲ್ಲ.
ಹಜಾರಿಕಾ ಅವ್ರಿಗೆ ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ. ಆದ್ರೆ ಅವರ ಸೇವೆಗಳನ್ನ ಗಮನಿಸಿ ಭಾರತೀಯ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿ ತೃಣಕ್ಕೆ ಸಮಾನ ಸರ್. ಅವರ ಸೇವೆ ಮುಂದೆ ನಮ್ಮ ಸ್ವಾಮೀಜಿಯವರ ಮುಂದೆ ಅವರು ಮಾಡಿರ್ತಕ್ಕಂಥ ಸೇವೆಗಳು ತೃಣಕ್ಕೆ ಸಮಾನ. ಸ್ವಾಮೀಜಿಯವರು ಫಲಾಪೇಕ್ಷೆ ಬಯಸ್ಕೊಂಡು ಮಾಡಿರ್ತಕ್ಕಂಥ ಸೇವೆಗಳು ಸ್ವಾಮೀಜಿ ತರ ನಿಸ್ವಾರ್ಥ ಸೇವೆ ಅಲ್ಲ. ಅದು ತಾವು ದಯವಿಟ್ಟು ಗಮನಿಸಬೇಕು. ತಾವು ಹಿರಿಯರು, ಒಂದು ರಾಜಕೀಯ ಪಕ್ಷದ ಮುಖಂಡರು, ತಾವು ಗಮನಿಸಬೇಕಾದ ವಿಚಾರ. ತಾವು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದು ನೀವು ಯಾವ 3 ಜನ ಕೊಟ್ಟಿದ್ದೀರೋ ಪ್ರಶಸ್ತಿ, ಆ 3 ಜನರ ಸೇವೆ ಪಕ್ಷ ಬಿಟ್ಟು ಇನ್ನೊಂದು ವಿಚಾರ ಸರ್, RSS ಪರವಾಗಿರುವವರಿಗೆ, RSS ಪರನಿರುವವರಿಗೆ ಮಾತ್ರ ಭಾರತ ರತ್ನ ಅನ್ನೋದು ಕೂಡ ಚರ್ಚೆ ಆಗ್ತಿರುವಂತ ವಿಚಾರ ಸರ್. ಒಪ್ಕೊಳ್ತೀರಾ? ಇಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು RSS ಪರವಾಗಿರ್ಲಿಲ್ವಾ? ಅದಕ್ಕೆ ಕೊಡ್ಲಿಲ್ಲ ನೀವು. ಶಿವಕುಮಾರ ಸ್ವಾಮಿ ಅವರು ಬ್ರಾಂಡೆಡ್ ಮಾಡಕ್ ಹೋಗ್ತಾ ಇದ್ರ ಸ್ವಾಮಿ? ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು RSS ವಿರುದ್ಧವಾಗಿದ್ರು ಸರ್. RSS ವಿರುದ್ಧ ಅಂತ ಹೇಳಿಲ್ಲ, ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಸರ್. ನಿಮಗೆ ನಾನು ಒಂದು ಹೇಳ್ತಾ ಇರೋದು, ದಯಮಾಡಿ ಈಗಿನ ಈ ಯಾವುದೇ ಮಾನದಂಡಗಳಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರ ಬಗ್ಗೆ ಚರ್ಚೆ ಮಾಡಿ ಈ ಚರ್ಚೆಯ ಘನತೆಯನ್ನ ಕಡಿಮೆ ಮಾಡಬೇಡಿ ನೀವು. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಅತ್ಯಂತ ಪೂಜನೀಯರು, ಹಿಂದುತ್ವದ ಬಗ್ಗೆ ಅತ್ಯಂತ ಬಹಳ ದೊಡ್ಡ ಪ್ರತಿಪಾದಕರು, ಸಾಧಕರು ಅವರು, ಈ ದೇಶದ ಸರ್ವಶ್ರೇಷ್ಠ ಸಂತರು ಅವರು. ದಯಮಾಡಿ ಚರ್ಚೆ ಮಾಡಬೇಡಿ. ಒಂದು ವಿಚಾರ ಸರ್, ಸೀಮಿತಪಡಿಸ್ತಾ ಸರ್ ಒಂದು ವಿಚಾರ ಸರ್, ಏನು ಕೂಡ ತಳುಕು ಹಾಕಿಕೊಡೋದಿಲ್ಲ. ಒಂದ್ ವಿಚಾರ, ನೀವು ಹೇಳಿದಾಗೆ ರಾಜಕೀಯನೂ ಅಲ್ಲ, ಸಮಿತಿ ಮಾಡ್ಬೇಕಾಗಿತ್ತು, ಡಿಲೇ ಆಗಿದೆ, ಓಕೆ. ಮುಂದೇನು ಸರ್ ಹಾಗಾದ್ರೆ ಇನ್ನು ಯಾವಾಗ? ಮುಂದಿನ ಸರಿ ಇದನ್ನ ಖಂಡಿತ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ಆಡಿ ಇದನ್ನ ಮುಂದುವರಿಸ್ತೇವೆ. ಈ ವರ್ಷ ಇಲ್ಲ ಅಂದ್ರೆ ಮುಂದಿನ ವರ್ಷ ಖಂಡಿತ ಕೊಡಿಸ್ತೇವೆ, ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಓಕೆ, ಥ್ಯಾಂಕ್ ಯು ಗೋಮಸುಧನ್ ಅವರೇ, ನ್ಯೂಸ್ ಎಕ್ಸ್ ಕನ್ನಡ ಜೊತೆ ಮಾತನಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಕೂಡ ಸುಚೇಂದ್ರ ಅವರೇ, ಇಲ್ಲಿ ಬಹಳ ಮುಖ್ಯವಾಗಿ ವಿಚಾರ RSS ವಿಚಾರವೂ ಕೂಡ ಇಲ್ಲಿ ಬರುತ್ತೆ. RSS ಪರವಾಗಿರುವವರಿಗೆ, RSS ಗೆ ನೆಚ್ಚಿನವರಿಗೆ ಮಾತ್ರ ಇಲ್ಲಿ ರತ್ನ ಅನ್ನೋ ಭಾರತ ರತ್ನ. ಹೌದು ಹೌದು, ಖಂಡಿತ. ಸ್ವಾಮೀಜಿಯವರು ಯಾವುದೇ ರೀತಿ RSS ಸೇರ್ಪಟ್ಟಂತವರಲ್ಲ, ಅಥವಾ ಯಾವುದೇ ರೀತಿ ರಾಜಕೀಯದವ್ರನ್ನ ತಂದೆ ಹತ್ರದಲ್ಲಿ ಇರಿಸ್ಕೊಂಡು ಅವ್ರಿಗೆ ಬೆನ್ನೆಲುಬಾಗಿ ನಿಂತಂತವ್ರಲ್ಲ. ಇವರು ಜನರ ಪರವಾಗಿ, ಜನಸಾಮಾನ್ಯರ ಪರವಾಗಿ, ಮುಖ್ಯವಾಗಿ ಬಡವರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ನಿಂತಂತ ಕರುಣಾಮಯ್ಯ ಅವರು ಅವ್ರ ಜೀವನವನ್ನೇ ಅರ್ಪಿಸ್ಕೊಂಡ್ರು. ಆ ಕಾರಣದಿಂದ ಅವ್ರು ಹೇಳಿದ್ರು, ಈಗ ಗೋಸ್ವಾಮಿ ಅವರು ನಾವು ಮುಂದಿನ ವರ್ಷ ಶಿಫಾರಸ್ ಮಾಡ್ತೀವಿ ಅಂತ. ಸ್ವಾಮೀಜಿ ಏನಾದ್ರು ಖಂಡಿತ ಇವತ್ತು ಬದುಕಿದ್ರೆ ನಮ್ಮ ಮುಂದೆ, ತಮಾಷೆಗಲ್ಲ, ಈ ಪ್ರಶಸ್ತಿಗೆ ಇಷ್ಟೆಲ್ಲ ಒತ್ತಡ ಆಗ್ತಾ ಇದೀವಿ ಅನ್ನೋದೇನಾದ್ರೂ ಗೊತ್ತಾಗಿದ್ರೆ ಖಂಡಿತ ಅವ್ರ ಪ್ರಶಸ್ತಿ ಬಂದಿದ್ರು ಸಹ ಮುಟ್ತಾ ಇರ್ಲಿಲ್ಲ. ಅವ್ರು ಅವತ್ತೂನು ಪ್ರಶಸ್ತಿನ ಡಾಕ್ಟರೇಟ್ನೇ ನಿರಾಕರಿಸಿದಂತವ್ರು. ಶಿವಕುಮಾರ್ ಸ್ವಾಮೀಜಿನೇ ಅಂತಾನೆಲ್ಲ ಮೊನ್ನೆ ಇವರು ಕಿರಿಯ ಸ್ವಾಮಿಗಳು, ಸಿದ್ಧಲಿಂಗ ಸ್ವಾಮಿಗಳು ಏನಿದ್ದಾರೆ, ಅವ್ರಿಗೂ ಡಾಕ್ಟರೇಟ್ ಬಂದಿತ್ತು. ಅವ್ರು ನಾನು ಅಷ್ಟು ಸಾಧನೆ ಮಾಡಿಲ್ಲ, ಖಂಡಿತವಾಗಿ ನನಗೆ ಬೇಡ ಅಂತ ಹೇಳ್ಬಿಟ್ಟು ಆ ಪ್ರಶಸ್ತಿನ ಖಂಡಿತ ನಿರಾಕರಿಸಿದ್ರು. ಅವ್ರು ಇವತ್ತು ತಗೊಂಡಿಲ್ಲ ಮೈಸೂರಿನಲ್ಲಿ ಪ್ರಶಸ್ತಿ ಬಂದಾಗ. ಆ ಕಾರಣದಿಂದ ಇವರು ಬಿಜೆಪಿ ಅವರು ಹೇಳ್ಬೋದು, ನಮ್ ಪಕ್ಷದ ಇದ್ದಾಗ ಕೊಟ್ಟೋ ಅಂತ ಹೇಳ್ಬೋದು. ರಾಜಕೀಯ ಉದ್ದೇಶ ಇಟ್ಕೊಂಡೆ ಕಾಂಗ್ರೆಸ್ ಅವ್ರಿಗೆ ಏನಕ್ಕೆ ಸರ್ ಕೊಡ್ತಾ ಇದಾರೆ ಪ್ರಣಬ್ ಮುಖರ್ಜಿ ಅವ್ರಿಗೆ? ಪಶ್ಚಿಮ ಬಂಗಾಳದಲ್ಲಿ ಎಲ್ಲೋ ಒಂದ್ ಕಡೆ ನೆಲೆ ಊರ್ಬೇಕು ಬಿಜೆಪಿ ಇವತ್ತು. ಇದು ಧಾರ್ಮಿಕ ಕ್ಷೇತ್ರ ಹೋದ್ರೆ ಸರ್, ಬಿಜೆಪಿ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನ ಕೊಟ್ಟಿಸಿದ್ರು 2015ರಲ್ಲಿ. ಯಾರು ಸರ್? ಅಲ್ಲ, ಬಿಜೆಪಿ ಅವರೇ ಕೊಟ್ಟಿದ್ದು ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನ. ಅವತ್ತು ಕರ್ನಾಟಕದ ಜನತೆ ಕೂಗಿಂದ ಸರ್ ಕೊಟ್ಟಿರೋದು. ಇವರು ಕೂಗಿತ್ತು ಸರ್, ಕೂಗಿತ್ತು, ಆದ್ರೆ ಕೊಟ್ಟಿಲ್ವಲ್ಲ. ಏನ್ ಕಾರಣದಿಂದ ಕೊಟ್ಟಿಲ್ಲ? ಚುನಾವಣೆನೂ ಇದೆಯಲ್ಲ, ಸ್ವಾಮೀಜಿಯಿಂದ ಚುನಾವಣಾ ಗಿಮಿಕ್ ಅಂತೀರಾ ಸರ್? ನಿಸ್ಸಂದೇಹವಾಗಿ ಇದು ಚುನಾವಣಾ ಗಿಮಿಕ್. ಯಾವ ರೀತಿಯಾಗಿ ಸರ್? ಯಾವ ರೀತಿಯಾಗಿ ಅಂದ್ರೆ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಪ್ರಣಬ್ ಮುಖರ್ಜಿ ಅವರು ಭಾರಿ ದೊಡ್ಡ ಮಟ್ಟದ ನಾಯಕರು. UPA 2ರಲ್ಲಿ ಅವರು ಪ್ರಧಾನಿ ಆಗತಕ್ಕಂತ ಅವಕಾಶಗಳು ಇದ್ದವು. ಅವ್ರದೇ ಆದ ಮತ ಬ್ಯಾಂಕ್ ಇದೆ, ಅವ್ರದೇ ಆದ ಅಭಿಮಾನಿಗಳಿದ್ದಾರೆ, ಅವ್ರದೇ ಆದ ಕಾರ್ಯಕರ್ತರಿದ್ದಾರೆ ಅಲ್ಲಿ. ಈಗ ತಾವು ಅವರಿಗೆ ಭಾರತ ರತ್ನ ಕೊಟ್ಟಿದೀವಿ ಅನ್ನೋ ಒಂದು ಸಿಂಪತಿ ಏನು ಗಳಿಸ್ಬೇಕಂತಿದ್ದಾರೆ ಇವರು, ಅನುಕಂಪ ಗಳಿಸೋ ಪ್ರಯತ್ನದಲ್ಲಿ ಇವರು ಇದ್ದಾರೆ ಬಿಜೆಪಿ ಅವರು.
ಆ ನಂತರ ಇಲ್ಲಿ ಇದರಲ್ಲಿ ನೀವು ಗಮನಿಸಿದ್ರೆ ಉತ್ತರ ಪ್ರದೇಶದಲ್ಲಿ ಗಮನಿಸಿದ್ರೆ ಅಲ್ಲಿ ನಾನಾಜಿ ದೇಶ್ಮುಖ್ ಅವರು ಅಲ್ಲೂ ಕೂಡ ಅವ್ರ ಸೇವೆ ಅಲ್ಲಿ ವಿಶೇಷವಾಗಿ RSS ಸಂಘ ಪರಿವಾರಕ್ಕೆ ವಿಶೇಷವಾಗಿ ಸಲ್ಪಿದ್ರು ಅಲ್ಲೇನೆ ಉತ್ತರ ಪ್ರದೇಶದವರಿಗೆ. ಇದನ್ನೆರಡನ್ನೂ ಮತ್ತೆ ಮತ ಬ್ಯಾಂಕ್ ರಾಜಕೀಯದಿಂದ ಈ ಒಂದು ಚುನಾವಣಾ ಗಿಮಿಕ್ ಮಾಡಿದ್ದಾರೆ. ಒಡಿಶಾಕ್ಕೆ ಸಂಬಂಧಪಟ್ಟಂಗೆ ಭೂಪೇನ್ ಹಜಾರಿಕಾ ಅವರ ತವರೂರು ಬಂದ್ಬಿಟ್ಟು ಒಡಿಶಾ, ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಅಲ್ಲಿ ಅಲಯನ್ಸ್ ಆಗ್ತಾ ಇದ್ದಾರೆ ನವೀನ್ ಪಟ್ನಾಯಕ್ ಅವ್ರ ಜೊತೆಗೆ ಅಲಯನ್ಸ್ ಎಲ್ಲ ರಾಜಕೀಯ ಅಂಶಗಳನ್ನ ಇಟ್ಕೊಂಡು ಇವರು ಚುನಾವಣೆ ಇನ್ನ 2 ತಿಂಗಳ ಇದೆ ಅದನ್ನ ಕೊಟ್ಟಿದ್ದಾರೆ ಅಷ್ಟೇ. ಸಂಪೂರ್ಣವಾಗಿ ರಾಜಕೀಯ ಗಿಮಿಕ್. ಖಂಡಿತ. MD ಸದಾಶಿವ ಅವರೇ ಕೇಳಿಸ್ತಾ ಇದೆಯಾ? ನಮ್ಮ ಭಾವನೆ ಸ್ವಲ್ಪ ಒಪ್ತೀನಿ ಮಾತನ್ನ. ಪ್ಲೀಸ್ ಹೇಳಿ MD ಸದಾಶಿವ ಅವರೇ, ಕೊನೆಯದಾಗಿ ಏನ್ ಹೇಳ್ತೀರಿ? ಶ್ರೀಗಳಿಗೆ ಇಷ್ಟೆಲ್ಲ ಬೆಳವಣಿಗೆ ಆದ ನಂತರ ಎಲ್ಲ ಒಂದ್ ಕಡೆಯಲ್ಲಿ ರಾಜಕೀಯ ಗಿಮಿಕ್ ಇದು. ಈ ರಾಜಕೀಯ ಪಕ್ಷಗಳಿಗೆ ಬದ್ಧತೆ ಇಲ್ಲ, ಬೇರೆ ಯಾವುದೋ ರಾಜ್ಯದಲ್ಲಾಗಿದ್ರೆ ಯಾವತ್ತೇ ಶ್ರೀಗಳಿಗೆ ಭಾರತ ರತ್ನ ಅಲ್ಲ ನೊಬೆಲ್ ಪ್ರಶಸ್ತಿ ಕೊಡಿಸುವಲ್ಲೂ ಕೂಡ ಯಶಸ್ವಿ ಆಗ್ತಾ ಇದ್ರು ಅನ್ನೋದು. ಕೊನೆಯದಾಗಿ ಏನ್ ಹೇಳ್ತೀರಿ MD ಸದಾಶಿವ ಅವರೇ? ನಾನು ಒಪ್ತೀನಿ ಸರ್. ಮತ್ತೆ ಒಂದು ಮಾತು ಹೇಳ್ಬೇಕಾದ್ರೆ ಪ್ಲೀಸ್ ಸ್ವಲ್ಪ ಮುಂದಿನ ಚುನಾವಣೆಯಲ್ಲಿ ಸ್ವಲ್ಪ ಬಿಜೆಪಿಗೆ ಕರ್ನಾಟಕದಲ್ಲಿ ಹಿನ್ನಡೆ ಆಗಬಹುದೇನೋ ಅನ್ಸುತ್ತೆ ಸರ್. ಇದು ಒಂದು ಕಾರಣ. ಅಂತ 3 ವ್ಯಕ್ತಿತ್ವವನ್ನು ಗುರುತಿಸಿಲ್ಲ, ರೆಕಮೆಂಡ್ ಮಾಡ್ಲಿಲ್ಲ, ಸಹಾಯ ಮಾಡ್ಲಿಲ್ಲ, ಯಾವ ರೀತಿಯಲ್ಲಿ ಮಾಡ್ಲಿಲ್ಲ, ಭಾರತ ಸಂಸದಲ್ಲಿ ಅವಕಾಶ ಮಾಡಿಕೊಳ್ಳಿಲ್ಲ ಅಂತ ಜನಗಳು ಪಕ್ಷಗಳು ಕೂಗುತ್ತಾರೆ. ಇದರಿಂದ ರಾಜಕೀಯವಾಗಿ ಸಹ ಸ್ವಲ್ಪ ಹಿನ್ನಡೆ ಆಗಬಹುದೇನೋ ಕರ್ನಾಟಕದಲ್ಲಿ ಅಂತ ನನ್ನ ಭಾವನೆ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸದಾಶಿವ ಅವರೇ, ನ್ಯೂಸ್ ಎಕ್ಸ್ ಕನ್ನಡ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿದ್ರಿ. ಚಂದ್ರಶೇಖರ್ ಅವರೇ, ಕೊನೆಯದಾಗಿ ಏನ್ ಹೇಳ್ತೀರಿ? ನಿರಂತರವಾಗಿ ನಮ್ಮ ಹೋರಾಟ ಇದ್ದೇ ಇರುತ್ತೆ ಶ್ರೀಗಳಿಗೆ ಭಾರತ ರತ್ನ ಸಿಗೋವರೆಗೂ ಕೂಡ. ಕೊನೆಯದಾಗಿ ಪ್ಲೀಸ್. ನಿನ್ನೆಯಿಂದನೂ ಅದಕ್ಕಿಂತ ಮುಂಚೆನೆ ನಾವು ಒಂದು ನಿರ್ಧಾರ ಮಾಡ್ಕೊಂಡಿದ್ವಿ. 31ನೇ ತಾರೀಕು, ಈ ತಿಂಗಳ 31ನೇ ತಾರೀಕು ಸ್ವಾಮೀಜಿಯವರ ನುಡಿ ನಮನ ಕಾರ್ಯಕ್ರಮ ಇದೆ. ಆ ನುಡಿ ನಮನ ಕಾರ್ಯಕ್ರಮದ ನಂತರ ಸ್ವಾಮೀಜಿಯವರ ಗದ್ದುಗೆಯಿಂದನೇ ನಾವು ಒಂದು ಚಳವಳಿಯನ್ನು ಆರಂಭಿಸ್ತೀವಿ. ಸ್ವಾಮೀಜಿಯವರಿಗೆ ಮತ್ತೆ ವಿಶ್ವದಲ್ಲಿ ಮಾನ್ಯತೆ ಸ್ವಾಮೀಜಿಯವರಿಗೆ ಸಿಗೋದಕ್ಕೆ ಏನ್ ಬೇಕು ಅದೆಲ್ಲ ಕಾರ್ಯವನ್ನು ನಾವು ಮಾಡ್ಕೊಳ್ಳೋಕೆ ಏನೇನು ಬೇಕು ಸಲಕರಣೆಗಳನ್ನು ಹೊಂದಿಸ್ಕೊಳ್ತಾ ಇದ್ದೀವಿ. ಇದೆಲ್ಲವನ್ನು ನಾವು ಸ್ವಾಮೀಜಿಯವರಿಗೆ ಭಾರತ ರತ್ನ ಸಿಗಬೇಕು ಮತ್ತು ನಾವು ನೊಬೆಲ್ ಪ್ರಶಸ್ತಿಗೂ ಸಹ ಅತ್ಯಂತ ಅರ್ಹ ವ್ಯಕ್ತಿ ನಮ್ಮ ಸ್ವಾಮೀಜಿಯವರು. ಆ ಕೆಲಸನ ಮಾಡಕ್ಕೆ ನಾವು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ನಾವು ಮಾಡ್ತೀವಿ. ಮತ್ತೆ ಚುನಾವಣೆ ಹತ್ರ ಇದೆ. ಈ ಮಹಾನುಭಾವರು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಬರ್ತಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಮನೆ ಬಾಗಿಲಿಗೂ ಬರ್ತಾರೆ. ಅಲ್ಲಿ ತ್ರಿವಿಧ ದಾಸೋಹ ಸಾಮರ್ಥ್ಯ ಏನಂತಂದು ಅವ್ರನ್ನ ತೋರಿಸ್ತೀರಿ ಅಂತ ಹೇಳಿ. ಸುಚೇಂದ್ರ ಅವರೇ, ಕೊನೆ ಮಾತು. ಸರ್, ಈಗ ನಮ್ಮ ಸ್ನೇಹಿತರು ಚಂದ್ರಶೇಖರ್ ಅವರು ಹೇಳಿದಾಗೆ ಈಗ ರಾಜಕೀಯ ಹತ್ರಕ್ಕೆ ಬರ್ತಾ ಇದೆ. ನಾವು ಸ್ವಾಮೀಜಿಯವ್ರ ಬಗ್ಗೆ, ಭಾರತ ರತ್ನದ ಬಗ್ಗೆ ಖಂಡಿತ ನಮ್ಮ ಹೋರಾಟ ಅವ್ರಿಗೆ ಸಿಗೋವರೆಗೂ ಖಂಡಿತ ನಾವು ಹೋರಾಟ ಮಾಡೇ ಮಾಡ್ತೀವಿ. ಭಾರತ ರತ್ನಕ್ಕಿನ್ನ ಇನ್ನೊಂದು ಉದ್ದೇಶ ಏನು ಅಂದ್ರೆ, ಭಾರತ ರತ್ನ ಪ್ರಶಸ್ತಿ ಸಾಲದು, ಅದಕ್ಕಿನ್ನ ಅವ್ರ ಹೆಸರಲ್ಲೇ ಒಂದು ಶಿವಕುಮಾರ ಶ್ರೀ ಅಂತ ಇದಕ್ಕಿನ್ನ ಅತ್ಯುನ್ನತವಾದ ಪ್ರಶಸ್ತಿ ಸಿಗ್ಬೇಕು ಅನ್ನೋದು ನಮ್ಮ ಆಸೆ. ಖಂಡಿತ ಅವ್ರ ಹೆಸರಲ್ಲೇ ಒಂದು ಪ್ರಶಸ್ತಿ ಕೊಡೋ ತರ ಮಾಡ್ಬೇಕು ಗೌರ್ಮೆಂಟ್. ಖಂಡಿತ ಅವ್ರಿಗೆ ಮಾತ್ರ ಸೀಮಿತ ಆಗಿರೋ ಹಾಗೆ, ಅವರು ಆ ಸಾಧನೆಗೆ ಸೀಮಿತ ಆಗಿರೋ ತರ ಶಿವಕುಮಾರ ಶ್ರೀ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಬೇಕು ನೆಕ್ಸ್ಟ್ ಸರ್ಕಾರ. ಆ ರೀತಿ ನಾವು ಅವ್ರಿಗೆ ಮನದಟ್ಟು ಮಾಡೋ ತರ ಹೋರಾಟ ಅಂತೂ ಖಂಡಿತ ಮಾಡ್ತೀವಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಶಿವಕುಮಾರ ಶ್ರೀಗಳಿಗೆ ಭಾರತ ರತ್ನ ಅಲ್ಲ ವಿಶ್ವರತ್ನ ಪ್ರಶಸ್ತಿ ಸಿಗ್ಲಿ. ಶ್ರೀಗಳ ಕೀರ್ತಿ ಎಲ್ಲೆಡೆ ಪಸರಿಸಿದೆ. ಇನ್ನೂ ಕೂಡ ಅಧಿಕೃತವಾಗಿ ಭಕ್ತರ ಒಂದು ಆಸೆಯಂತೆ ರತ್ನದಲ್ಲಿ ರತ್ನ ಶ್ರೀಗಳು. ಆ ರತ್ನ ಆದಷ್ಟು ಬೇಗ ಒಲಿದು ಬರಲಿ ಶ್ರೀಗಳಿಗೆ. ಆ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳು ಕೂಡ ಒಂದು ಬದ್ಧತೆಯಿಂದ ವರ್ತನೆ ಮಾಡಲಿ. ವಿಶ್ವರತ್ನ ಶ್ರೀಗಳಿಗೆ ಸಿಗುವಂತಾಗ್ಲಿ ಅನ್ನೋದೇ ನಮ್ಮ ಆಶಯ. ಇದೇ ಈ ಹೊತ್ತಿನ ವಿಶೇಷ. ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ.